शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेತ್ ಸರ್ವವಿಘ್ನೋಪಶಾಂತಯೇತ್. ನಮಸ್ಕಾರ. ಹಿಂದಿನ ಸಲ ನಾವು ಮಾರ್ಗಶಿರ ಮಾಸದ ಬಗ್ಗೆ ಮಾತಾಡಿದ್ವಿ. ಇವತ್ತು ಅದ್ರದ್ದೇ ಕಂಟಿನ್ಯೂಷನ್ನು. ಈಗ ಧನುರ್ಮಾಸ ನಡೀತಾ ಇದೆ. ಆ ಧನುರ್ಮಾಸ ಅಥವಾ ಮಾರ್ಗಳಿ ತಿಂಗಳ ಬಗ್ಗೆ ಮಾತಾಡೋಣ. ಈ ಮಾರ್ಗಳಿ ತಿಂಗಳು ಅನ್ನೋದು ತಮಿಳುನಾಡಿನಲ್ಲಿ ಆಚರಿಸುವಂಥದ್ದು. ಅಂದ್ರೆ ಮಾರ್ಗಳಿ ತಿಂಗಳು ಅಂತಂದ್ರೆ ಮಾರ್ಗಶಿರ ಮಾಸ ಅನ್ನೋದು. ನಮ್ಮಲ್ಲಿ ನಾವು ಕರ್ನಾಟಕ, ಆಂಧ್ರ ಪ್ರದೇಶ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಚಾಂದ್ರಮಾನದ ಕ್ಯಾಲೆಂಡರ್ ಬಳಕೆ ಇದೆ. ಹಂಗಾಗಿ ನಮಗೆ ಮತ್ತೆ ಈ ಸೌರಮಾನದ ಕ್ಯಾಲೆಂಡರ್ ಬಳಕೆ ಇರೋ ಕಡೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಮಾಸಗಳಲ್ಲಿ ಒಂದು 15 ದಿನ ಹೆಚ್ಚು ಕಮ್ಮಿ ಬರುತ್ತೆ. ಸೊ ಹಾಗಾಗಿ ತಮಿಳುನಾಡಿನಲ್ಲಿ ಸೌರಮಾನದ ಕ್ಯಾಲೆಂಡರ್ ಪ್ರಕಾರ ಈ ಡಿಸೆಂಬರ್ 15ರಿಂದ ಜನವರಿ 15ರವರೆಗೆ ಅವರು ಮಾರ್ಗಳಿ ತಿಂಗಳಂತ ಕರೀತಾರೆ. ಅದನ್ನ ಮಾರ್ಗಶಿರ ಮಾಸ ಅಂತ ಸಹ ಆಚರಿಸ್ತಾರೆ. ನಾವು ಅದೇ ತಿಂಗಳನ್ನ ಧನುರ್ಮಾಸ ಅಂತ ಕರಿತೀವಿ. ಸೊ ಧನುರ್ಮಾಸ ಆಗ್ಲಿ, ಈ ಮಾರ್ಗಳಿ ತಿಂಗಳ ಅಥವಾ ಮಾರ್ಗಶಿರ ಮಾಸ ಆಗ್ಲಿ, ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ನಮಗೆ ಅದರಲ್ಲಿ ವಿಷ್ಣುವಿನ ಪೂಜೆ ಇಂಪಾರ್ಟೆಂಟು ಅಂತ. ಯಾಕಪ್ಪ ಅಂತಂದ್ರೆ ಏನು ಹೇಳ್ತಾರೆ ಅಂತಂದ್ರೆ, ಅದಕ್ಕಿಂತ ಮುಂಚೆ ಚಾತುರ್ಮಾಸದಲ್ಲಿ ವಿಷ್ಣು ಯೋಗ ನಿದ್ರೆಯಲ್ಲಿರ್ತಾನೆ. ಚಾತುರ್ಮಾಸ ಮುಗಿದು ಉತ್ಥಾನ ದ್ವಾದಶಿ ಅಂತ ನಾವೇನ್ ಮಾಡ್ತೀವಿ, ಅಥವಾ ತುಳಸಿ ಹಬ್ಬ ಅಂತ ಏನ್ ಮಾಡ್ತೀವಿ, ಎಲ್ಲಿ ಕೃಷ್ಣನಿಗೂ ತುಳಸಿಗೂ ವಿವಾಹವಾಗತ್ತೆ, ಆ ದಿನದಿಂದ ವಿಷ್ಣು ಎದ್ದು ತನ್ನ ಕೆಲಸಗಳನ್ನು ಮಾಡ್ತಾನೆ ಅನ್ನೋ ಒಂದು ಪ್ರತೀತಿ ಇದೆ. ಹಾಗಾಗಿ ಈ ಧನುರ್ಮಾಸದಲ್ಲಿ ದೇವರ ಒಂದು ನಮ್ಗೆಲ್ಲ ಗೊತ್ತು, ನಮ್ಮ ಕಾಲ ನಿಯಮ ಬೇರೆ, ದೇವರುಗಳಿಗೆ ಕಾಲ ನಿಯಮ ಬೇರೆ ಅಂತ. ನಮ್ಮ ಒಂದು ಬ್ರಹ್ಮನಿಗೆ 4,32,000 ಒಂದು ರಾತ್ರಿ ಆಗತ್ತೆ. ನಮಗೆ 4,32,000 ಒಂದು ಯುಗ ಆಗತ್ತೆ. ಹೀಗೆ ನಾವು ಈ ಕಾಲದ ಬಗ್ಗೆ ಹಿಂದೆ ಎಲ್ಲ ಬಹಳ ಹಿಂದಿನ ಕ್ಲಾಸಲ್ಲಿ ಮಾತಾಡಿದ್ವಿ. ಸೊ ಅದರ ಪ್ರಕಾರ ಏನಪ್ಪಾ ಅಂತಂದ್ರೆ, ಈ ಚಾತುರ್ಮಾಸ ಮುಗಿಸಿ, ಅಂದ್ರೆ ಈ ಆಯಾಮಗಳು, ಒಂದು ನಾವು ಬ್ರಹ್ಮಂದು ತಗೊಂಡಾಗ ಅಥವಾ ಬೇರೆ ದೇವತೆಗಳು ತಗೊಂಡಾಗ ಒಂದು ವರ್ಷ ಏನಿದೆ ಅವರಿಗೆ ಒಂದು ದಿನ ಅಂತ ಆಗತ್ತೆ ಆಕ್ಚುಲಿ. ಸೊ ನಮಗೆ 6 ತಿಂಗಳು ನಾವು ಉತ್ತರಾಯಣ, ದಕ್ಷಿಣಾಯಣ ಎಲ್ಲ ಹೇಳ್ತೀವಲ್ಲ, ಅದೆಲ್ಲ ಅವರಿಗೆ ಉತ್ತರಾಯಣ ಬಂದು ಹಗಲು, ದಕ್ಷಿಣಾಯಣ ಬಂದು ರಾತ್ರಿ, ಅಥವಾ ದಕ್ಷಿಣಾಯಣ ಬೆಳಗ್ಗೆ, ಉತ್ತರಾಯಣ ರಾತ್ರಿ, ಈ ತರ ಬೇರೆ 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 ಕಾಲ ಸಮಯಗಳಿರತ್ತೆ. ಸೊ ಹಂಗೆ ತಗೊಂಡಾಗ ಈ 4 ತಿಂಗಳುಗಳ ಚಾತುರ್ಮಾಸದ ನಂತರ ವಿಷ್ಣು ತನ್ನ ಶಯನದಿಂದ ಎದ್ದು ಮುಂದಿನ ಕಾರ್ಯಗಳಿಗೆ ತನ್ನನ್ನ ತಾನು ತೊಡಗಿಸ್ಕೋತಾನೆ ಅನ್ನೋ ಒಂದು ಪ್ರತೀತಿ ಇದೆ. ಅದರ ಪ್ರಕಾರ ವಿಷ್ಣು ಎದ್ದ ತಕ್ಷಣ ವಿಷ್ಣುವಿನ ದರ್ಶನ ಮಾಡಬೇಕು. ಹಾಗಾಗಿ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನೋಡಿ ವಿಷ್ಣುವನ್ನ ನೋಡ್ಬೇಕು. ಇವೆಲ್ಲ ಪ್ರತೀತಿಗಳಿದೆ. ಹಂಗಾಗಿ ಇದೇ ತಿಂಗಳಲ್ಲೇ ನಮಗೆ ವೈಕುಂಠ ಏಕಾದಶಿ ಸಹ ಬರುತ್ತೆ. ಈ ವೈಕುಂಠ ಏಕಾದಶಿಗೆ ಬೇರೆ ಕಥೆಗಳು ಅಸೋಸಿಯೇಟ್ ಇದೆ. ಬಟ್ ಇದು ಕೆಲವು ಪುರಾಣಗಳಲ್ಲಿ ಉಲ್ಲೇಖ ಇದೆ. ವಿಷ್ಣು ಎದ್ದು ತಾನು ತನ್ನ ಬಾಗಿಲಿಗೆ ಬರ್ತಾನೆ. ತನ್ನ ಬಾಗಿಲಿಗೆ ಬಂದು ಬಾಗಿಲನ್ನ ತೆಗೆದಾಗ ಬಂದಿರೋ ಅಂತಹ ಭಕ್ತರಿಗೆಲ್ಲರಿಗೂ ತನ್ನ ಬಾಗಿಲಿನ ಒಳಗಡೆ ಪ್ರವೇಶ ಕೊಡ್ತಾನೆ. ಹಾಗಾಗಿ ಅವತ್ತು ವೈಕುಂಠ ಏಕಾದಶಿ ಅನ್ನೋ ಒಂದು ಪ್ರತೀತಿ ಸಹ ಇದೆ. ಹಂಗಾಗಿ ನಮಗೆ ಪ್ರತಿ ವರ್ಷವೂ ವೈಕುಂಠ ಏಕಾದಶಿ ಈ ಧನುರ್ಮಾಸದಲ್ಲೇ ಬರುತ್ತೆ. ಓಕೆ, ಅದು ಧನುರ್ಮಾಸನರ ಆಗಿರ್ಲಿ ಅಥವಾ ಮಾರ್ಗಳಿ ತಿಂಗಳ ಮಾಸ ಆಗಿರ್ಲಿ, ಈ ತಿಂಗಳಲ್ಲಿ ಬೆಳಗ್ಗೆ ಬೇಗ ಎದ್ದು ಆ ಚಳಿನಲ್ಲಿ ಸ್ನಾನ ಮಾಡಿ ದೇವರ ಪೂಜೆ ಮಾಡೋದು ಒಂದು ಎಲ್ಲ ಕಡೆ ಇರುವಂತಹ ಪ್ರತೀತಿ. ತಮಿಳುನಾಡಿನಲ್ಲಿ ಈ ತಿಂಗಳಿನಲ್ಲಿ ತಿರುಪ್ಪಾವೈ ಅನ್ನೋ ಒಂದು ಆಚರಣೆಯನ್ನ ಮಾಡ್ತಾರೆ. ಈಗ ಈ ತಿರುಪ್ಪಾವೈ ಅನ್ನೋದು ನಮ್ಮ ದಕ್ಷಿಣ ಭಾರತದಲ್ಲೇ ಎಲ್ಲಾ ಕಡೆನೂ ಮಾಡ್ತಾರೆ, ಬರೀ ತಮಿಳ್ನಾಡಿಗೆ ಸೀಮಿತವಾಗಿಲ್ಲ. ಎಲ್ಲಾ ಕಡೆನೂ ಮಾಡ್ತಾರೆ, ಈ ಹಬ್ಬದ ಆಚರಣೆ ಮಾಡ್ತಾರೆ. ಏನಪ್ಪಾ ಈ ತಿರುಪ್ಪಾವೈ ಅಂತಂದ್ರೆ, ತಿರು ಅಂದ್ರೆ ಮೋಕ್ಷ ಅಂತ ಹೇಳ್ತಾರೆ. ಮೋಕ್ಷದ ದಾರಿ ಬಂದು ಈ ತಿರುಪ್ಪಾವೈ ಅಂತ ಹೇಳ್ತಾರೆ. ತಿರುಪ್ಪಾವೈ ಅನ್ನುವುದು ಒಂದು 30 ಪಾಶುರಗಳ ಸಂಗ್ರಹ. ಪಾಶುರ ಅಂದ್ರೆ ಏನಪ್ಪಾ ಅಂದ್ರೆ, ನಾವು ನಮ್ಮಲ್ಲಿ ಶ್ಲೋಕ, ಪದ್ಯ ಅದು ಏನ್ ಹೇಳ್ತೀವೋ ಅದನ್ನ ತಮಿಳಲ್ಲಿ ಅವರು ಪಾಶುರಗಳು ಅಂತ ಹೇಳ್ತಾರೆ. ಸೊ ಈ ತಿರುಪ್ಪಾವೈ ಬಂದು 30 ಪಾಶುರಗಳ ಸಂಗ್ರಹ. ಈ 30 ಪಾಶುರಗಳನ್ನು ಈ ಒಂದು ತಿಂಗಳಲ್ಲಿ ದಿನಕ್ಕೊಂದು ಪಾಶುರದಂತೆ ಹೇಳಿ
ಅದನ್ನ ವೈಷ್ಣವ ಸಂಪ್ರದಾಯದ ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ಪ್ರತಿದಿನ ಒಂದೊಂದು ಪಾಶುರವನ್ನು ಹಾಡಿ ದೇವರಿಗೆ ಅರ್ಪಿಸಿ ನಮ್ಮ ಕೈಲಾದ ಮಟ್ಟಿಗೆ ನೈವೇದ್ಯ ಮಾಡಿ ಪ್ರಸಾದ ತಗೊಳ್ಳುವಂತಹ ಒಂದು ಪ್ರತೀತಿ ಅಥವಾ ಒಂದು ಪದ್ಧತಿ ನಮ್ಮಲ್ಲಿ ಇದೆ. ಸೊ ಇವತ್ತಿನ ವಿಷಯ ಈ ತಿರುಪ್ಪಾವೈ ಬಗ್ಗೆ. ತಿರುಪ್ಪಾವೈ ಬರೆದಿದ್ದು ಯಾರು? ಅದರಲ್ಲಿ ಏನಿದೆ? ಅದು ನಮಗೆ ಏನನ್ನ ಕಲಿಸುತ್ತೆ? ಇದೆಲ್ಲದ್ರ ಬಗ್ಗೆ ಇವತ್ತು ಮಾತಾಡೋಣ. ತಿರುಪ್ಪಾವೈ ಮಾತಾಡಕ್ ಮುಂಚೆ ನಂದೊಂದಷ್ಟು ಡಿಸ್ಕ್ಲೈಮರ್ಸ್ ಇದೆ. ಏನಪ್ಪಾ ಅಂತಂದ್ರೆ ಫಸ್ಟ್ ಒನ್ನು, ನಾನು ಇದನ್ನ ನಾ ಇವತ್ತೇನ್ ಮಾತಾಡ್ತಾ ಇದ್ದೀನಿ ಅದನ್ನ ನಾನು ಸುಮಾರು ಕಡೆ ಇನ್ಫಾರ್ಮೇಶನ್ಗಳನ್ನ ಕಲೆಕ್ಟ್ ಮಾಡಿ ಮಾತಾಡ್ತಾ ಇದ್ದೀನಿ. ಕೆಲವು ಪುರಾಣಗಳನ್ನ ಓದಿದ್ದೀನಿ, ಭಾಗವತ ಓದಿದ್ದೀನಿ, ಕೆಲವು ಟಾಕ್ಸ್ ಅನ್ನ ಕೇಳಿದ್ದೀನಿ. ಇದನ್ನೆಲ್ಲ ಕೇಳಿ ಸಂಗ್ರಹಿಸಿರುವ ವಿಷಯ ಅಥವಾ ಮಾಹಿತಿಯನ್ನ ನಾನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಇದರಲ್ಲಿ ಏನಾರೋ ಲೋಪದೋಷಗಳಿದ್ದರೆ ಅಥವಾ ನನಗೆ ಗೊತ್ತಿಲ್ಲದೆ ಮಿಸ್ಟೇಕ್ಗಳಾದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಸೊ ನಾನು ಯಾವ್ಯಾವ್ದನ್ನ ರೆಫರ್ ಮಾಡಿದ್ದೀನಿ ಅಂತಂದ್ರೆ, ಫಸ್ಟ್ ನಾನು ಸುಮಾರು ಟಾಕ್ಸ್ ಕೇಳಿದ್ದೀನಿ. ರಾಸಲೀಲಾ ಅನ್ನೋ ಟಾಕ್ ಬೈ ವಿನಯ್ ವಾರಣಾಸಿ ಕೇಳಿದ್ದೀನಿ. ಆಮೇಲೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಶ್ರೀರಾಮಾನುಜಾಚಾರ್ಯ ಕೇಳಿದ್ದೀನಿ. ಆಮೇಲೆ ಚಲುವ ಸಂಪತ್ ಅಯ್ಯಂಗಾರ್ ಅವರ ಶ್ರೀರಾಮಾನುಜ ದರ್ಶನಂ ಅನ್ನೋ ಪುಸ್ತಕ ಓದಿದ್ದೀನಿ. ಭಾಗವತ ಓದಿದ್ದೀನಿ. ಆಂಡಾಳ್ ಅಥವಾ ತಿರುಪ್ಪಾವೈ ಅನ್ನೋ ಭಾವಾರ್ಥ ಅನ್ನೋ ಒಂದು ಪುಸ್ತಕ ಓದಿದ್ದೀನಿ. ಜೊತೆಗೆ ಕೆಲವು ಪುರಾಣಗಳನ್ನ ಓದಿದ್ದೀನಿ. ಮತ್ತೆ ಇನ್ನೂ ಒಂದಷ್ಟು ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಸಿಗುವಂತಹ ಈ ತಿರುಪ್ಪಾವೈ ಭಾವಾರ್ಥಗಳನ್ನ ಕೇಳಿದ್ದೀನಿ. ಸೊ ಈ ಎಲ್ಲ ಸೋರ್ಸ್ಗಳನ್ನು ಇಟ್ಕೊಂಡು ನಾನು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದೀನಿ. ಆ ಮಾಹಿತಿಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೋತೀನಿ. ನಾನು ಆಗ್ಲೇ ಹೇಳ್ದೆ, ಇವತ್ತಿನ ನಮ್ಮ ವಿಷಯ ಬಂದು ತಿರುಪ್ಪಾವೈ ಅಂತ. ತಿರುಪ್ಪಾವೈ ಅಂತಂದ್ರೆ ತಿರು ಅಂದ್ರೆ ಮೋಕ್ಷ ಅನ್ನೋ ಅರ್ಥ ಇದೆ. ತಿರು ಅಂದ್ರೆ ಶ್ರೀ ಅನ್ನೋ ಅರ್ಥನೂ ಕೆಲವು ಕಡೆ ಹೇಳ್ತಾರೆ, ಅಂದ್ರೆ ಲಕ್ಷ್ಮಿ ಅಂತ ಅರ್ಥ. ಸೊ ಈ ತಿರುಪ್ಪಾವೈ ಅಂತಂದ್ರೆ ತಾಯಿ ಲಕ್ಷ್ಮಿ ಅಥವಾ ಭೂದೇವಿ ಹೇಗೆ ತನ್ನ ವಿಷ್ಣುವನ್ನು ಸೇರ್ತಾಳೆ, ಹೇಗೆ ಆ ಪ್ರೇಮ ಭಾವದಿಂದ ದೇವರನ್ನ ಒಲಿಸ್ಕೋಬೇಕು ಅನ್ನೋದನ್ನ ತೋರಿಸ್ತಾಳೆ ಅನ್ನೋದನ್ನ ಈ ತಿರುಪ್ಪಾವೈಯಲ್ಲಿ ತೋರಿಸ್ತಾರೆ. ತಿರುಪ್ಪಾವೈ ಬಗ್ಗೆ ಮಾತಾಡಕ್ಕೆ ಮುಂಚೆ ಒಂದಷ್ಟು ನಾವು ಆಳ್ವಾರರ ಬಗ್ಗೆ ಮಾತಾಡ್ಬೇಕಾಗತ್ತೆ. ಆಮೇಲೆ ರಾಸಲೀಲೆ ಬಗ್ಗೆ ಸಹ ಮಾತಾಡ್ಬೇಕಾಗತ್ತೆ. ಯಾಕೆ ರಾಸಲೀಲೆ ಬಗ್ಗೆ ಮಾತಾಡ್ಬೇಕು ಅನ್ನೋದನ್ನ ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ. ಸೊ ಈ ತಿರುಪ್ಪಾವೈಯಲ್ಲಿ ಅಥವಾ ಈ ತಿರುಪ್ಪಾವೈ ಬರ್ದಿರುವಂತಹವರು ಗೋದಾದೇವಿ ಅಥವಾ ಆಂಡಾಳ್ ಅಂತ ಹೇಳ್ತಾರೆ. ಸೊ ಈ ಗೋದಾದೇವಿ ಅಥವಾ ಆಂಡಾಳ್ ಅನ್ನೋರು 9ನೇ ಆಳ್ವಾರ್. ಸೊ ಈ ಆಳ್ವಾರರು ಅಂದ್ರೆ ಯಾರು? ಆಳ್ವಾರ್ ಅಂದ್ರೆ ಆಳವಾಗಿ ತಿಳಿದಿರುವವರು ಅಂತ ಅರ್ಥ. ಏನನ್ನ ಆಳವಾಗಿ ತಿಳಿದಿದ್ದಾರೆ? ವಿಷ್ಣುವಿನ ಭಕ್ತಿಯ ಬಗ್ಗೆ ಆಳವಾಗಿ ತಿಳಿದಿದ್ದಾರೆ. ಆ ಪರಮಾತ್ಮನನ್ನ, ವಿಷ್ಣುವನ್ನ ಆಳವಾಗಿ ತಿಳಿದಿರುವವರು ಆಳ್ವಾರ್ ಅಂತ ಹೇಳ್ತಾರೆ. ಕ್ರಿಸ್ತ ಶಕ 2ನೇ ಶತಮಾನದಿಂದ 8ನೇ ಶತಮಾನದ ತನಕ ತಮಿಳುನಾಡಿನಲ್ಲಿ ಒಂದು 12 ಜನ ಆಳ್ವಾರರುಗಳು ಬರ್ತಾರೆ. ನಾ ಹೇಳದ್ನಲ್ಲ, ಆಳ್ವಾರರು ಅಂತಂದ್ರೆ ಅವಾಗ ಏನಾಗ್ತಾ ಇರತ್ತೆ ಅಂದ್ರೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಬೇರೆ ಇರತ್ತೆ. ಆ ಕ್ರಿಸ್ತ ಶಕ 2ನೇ ಶತಮಾನದ ಮುಂಚೆ ಏನಾಗಿರತ್ತೆ ಅಂದ್ರೆ ತುಂಬಾ ಆಕ್ಚುಲಿ ಬೌದ್ಧಿಸಮ್ ಇರತ್ತೆ. ಬೌದ್ಧಾವತಾರ ಕಡೆಯಾಗ್ತಾ ಬರ್ತಾ ಇರತ್ತೆ. ಶಂಕರಾಚಾರ್ಯರು ಬರ್ತಾರೆ, ಅವರ ಇದನ್ನ ಸ್ಪ್ರೆಡ್ ಮಾಡ್ತಾರೆ. ಅದಾಗೋ ಅಷ್ಟೊತ್ತಿಗೆ 2ನೇ ಶತಮಾನದಿಂದ 8ನೇ ಶತಮಾನದಲ್ಲಿ ಈ ಆಳ್ವಾರರುಗಳು ಬರ್ತಾರೆ. ಏನಪ್ಪಾ ಈ ಆಚಾರ್ಯ ಪರಂಪರೆಯಲ್ಲಿ ನಮ್ಮ ನಾವೇನ್ ಈ ಆರ್ಯಭೂಮಿ ಅಂತ ಕರಿತೀವಿ, ನಮ್ಮ ಭರತ ಖಂಡದಲ್ಲಿ ಆಚಾರ್ಯ ಪರಂಪರೆ ಎಲ್ಲ ಪೂರ್ತಿ ಭರತ ಖಂಡದಲ್ಲಿ ಬಂದಿದೆ. ಸೊ ನಾವೆಲ್ಲರೂ ಈ ಆಚಾರ್ಯ ಪರಂಪರೆಯಲ್ಲಿ ಪ್ರೇರಿತರಾಗಿ ಅಥವಾ ಅದರ ಗೈಡೆನ್ಸ್ ಪ್ರಕಾರನೇ ನಡೀತಾ ಇದ್ದೀವಿ. ಅದೇ ತರಹನೇ ಭಕ್ತಿ ಮೂಮೆಂಟ್ ಅನ್ನ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ಈ 12 ಜನ ಆಳ್ವಾರರ ಜನ್ಮ ತಮಿಳುನಾಡಿನಲ್ಲಿ ಆಗತ್ತೆ. ತಮಿಳ್ನಾಡು ಅನ್ನೋದಕ್ಕಿಂತ ಕಾವೇರಿ ತೀರದಲ್ಲಿ ಆಗತ್ತೆ ಅಂತ ಹೇಳ್ತಾರೆ. ಮತ್ತೆ ಏನಪ್ಪಾ ಅಂತಂದ್ರೆ ಈ 12 ಜನ ಆಳ್ವಾರರುಗಳು ವಿಷ್ಣುವಿನ ಒಂದೊಂದು ಅಂಶ, ವಿಷ್ಣುವಿನ ತತ್ವವನ್ನು ಸಾರಲು ಭೂಮಿಗೆ ಬಂದವರು ಅಂತ ಸಹ ಹೇಳ್ತಾರೆ. ಏನು ಮೇನು ಅಂತಂದ್ರೆ ಅಲ್ಲಿ ತನಕ ನಮಗೆ ಏನೇನಿರುತ್ತೋ ಶಂಕರಾಚಾರ್ಯರಾಗ್ಲಿ ಬೇರೆ ಇದ್ದವರು ಅವರೆಲ್ಲರೂ ಏನಪ್ಪಾ ಅಂತಂದ್ರೆ ಎಲ್ಲರೂ ತಮ್ಮ ಕೆಲಸಗಳನ್ನ ಸಂಸ್ಕೃತದಲ್ಲಿ ಮಾಡಿರ್ತಾರೆ.
ಬಟ್ ಈ ಆಳ್ವಾರರು ಅಲ್ಲಿಯ ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ತಮಿಳಿನಲ್ಲಿ ತಾವು ಎಲ್ಲ ಶ್ಲೋಕಗಳನ್ನು ಬರೆದು ಅಲ್ಲಿರುವಂತಹ ಲೋಕಲ್ಸಿಗೆಲ್ಲ ಹೇಳಿ ಭಕ್ತಿ ಮೂಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಮೇನ್ ಏನು ಅಂತಂದ್ರೆ ಆಳ್ವಾರರುಗಳು ಬರೆದಿರುವಂತಹ ಪ್ರತಿಯೊಂದು ಪಾಶುರಗಳು ತಮಿಳಿನಲ್ಲಿ ಇದೆ. ಸೊ ಅವರು ಲ್ಯಾಂಗ್ವೇಜ್ ಯೂಸ್ ಮಾಡಿ ಲೋಕಲ್ ಲ್ಯಾಂಗ್ವೇಜ್ ಇಂದ ಹೇಗೆ ಭಕ್ತಿ ಮೂಮೆಂಟ್ ಸ್ಪ್ರೆಡ್ ಮಾಡ್ತಾರೋ ಮುಂದೆ ಅದೇ ಪ್ರೇರಣೆಯಾಗಿ ನಮ್ಮ ಕರ್ನಾಟಕದಲ್ಲಿ ದಾಸ ಸಾಹಿತ್ಯ ಬರುತ್ತೆ. ಸೊ ನಮ್ಮಲ್ಲಿ ಏನು ದಾಸ ಸಾಹಿತ್ಯ ಇದೆಯೋ ಅದಕ್ಕೆ ಮೂಲ ಪ್ರೇರಣೆ ಬಂದು ಆ ಈ ಪಾಶುರಗಳು ಆಳ್ವಾರರು ಬರೆದಿರುವಂತಹ ಪಾಶುರಗಳು ಅಂತ ಹೇಳ್ಬೋದು. ಸೊ ಈ 12 ಆಳ್ವಾರರು ಏನಿದ್ದಾರೆ ಅವರೆಲ್ಲರೂ ವಿಷ್ಣು ಭಕ್ತರು. ಅವರೆಲ್ಲರೂ ವಿಷ್ಣುವಿಗಾಗಿ ಶ್ಲೋಕಗಳನ್ನ ಬರೆದಿದ್ದಾರೆ. ನಾ ಹೇಳ್ದಂಗೆ ತಮಿಳಿನಲ್ಲಿ ಬರೆದಿದ್ದಾರೆ. ಒಟ್ಟು 4,000 ಶ್ಲೋಕಗಳನ್ನು ಬರೆದಿದ್ದಾರೆ ಅಥವಾ 4,000 ಪಾಶುರಗಳನ್ನು ಬರೆದಿದ್ದಾರೆ. ಈ 4,000 ಪಾಶುರಗಳನ್ನ ನಾಲಾಯಿರಂ ಅಂತ ಕರೀತಾರೆ. ಇಂದಿನ ಪ್ರಮುಖ ವೈಷ್ಣವ ದೇವಸ್ಥಾನಗಳಲ್ಲಿ ಈ ನಾಲಾಯಿರಂ ಪ್ರಬಂಧವನ್ನ ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂಜೆ ನಡೆಯುತ್ತೆ. ಆ ನಾಲಾಯಿರಂ ಅಲ್ಲಿ ವಿಷ್ಣುವಿನ ಪ್ರತಿಯೊಂದು ಹೇಗೆ ನಮಗೆ ಕೃಷ್ಣನ ಲೀಲೆಗಳು ಭಾಗವತದಲ್ಲಿ ಗೊತ್ತಾಗತ್ತೆ, ಹಾಗೆ ಇದು ತಮಿಳಿನ ಮಹಾಪ್ರಬಂಧ ಅಂತ ಹೇಳ್ಬೋದು. ಈ ನಾಲಾಯಿರಂ ಅಲ್ಲಿ 4,000 ಪಾಶುರಗಳಿದೆ. ನಾ ಹೇಳ್ದೆ 2ರಿಂದ 8ನೇ ಶತಮಾನದಲ್ಲಿ ಈ ಆಳ್ವಾರರು ಬಂದರು ಮತ್ತೆ 4,000 ಪಾಶುರಗಳನ್ನ ಬರೆದ್ರು ಅಂತ. ಅದಾದ್ಮೇಲೆ ಏನಾಗತ್ತೆ, ಒಂದಷ್ಟು ವರ್ಷ ಏನು ಟಚ್ ಅಲ್ಲೇ ಇರಲ್ಲ, ಯಾರಿಗೂ ಏನು ಕಂಟಿನ್ಯೂಷನ್ನೇ ಇರಲ್ಲ ಆಳ್ವಾರರಾದ್ಮೇಲೆ. ಆಮೇಲೆ ನಾಥಮುನಿಗಳು ಅಂತ ಬರ್ತಾರೆ. ಈ ನಾಥಮುನಿಗಳು ಒಂದಿನ ತಮ್ಮ ಮನೆ ಮುಂದೆ ಕೂತಿದ್ದಾಗ ಒಂದಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತಾ ಇರೋರು, ಈ ವಟಪತ್ರಶಾಹಿ ದೇವಸ್ಥಾನ ಇದೆ ಶ್ರೀವಿಲ್ಲಿಪುತ್ತೂರು, ಆ ಕಡೆ ಹೋಗ್ತಾ ಇರೋರು ಈ ಪಾಶುರಗಳನ್ನ ಹಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ಕೇಳಿದಂತಹ ನಾಥಮುನಿಗಳು ಇಷ್ಟ್ ಚೆನ್ನಾಗಿ ಹಾಡ್ತಾ ಇದ್ದೀರಲ್ಲಪ್ಪ, ತುಂಬಾ ಚೆನ್ನಾಗಿದೆ, ಎಲ್ಲಿಂದ ಕಲ್ತ್ರಿ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ನೀವು ಈ ತರ ಅಲ್ಲೊಂದು ಊರಿದೆ, ಆ ಊರಿಗೆ ಹೋಗಿ ನೀವು ಕೇಳಿದ್ರೆ ನಿಮಗೆ ಅಲ್ಲಿ ಸಿಗತ್ತೆ ಅಂತ ಹೇಳ್ತಾರೆ. ಅದನ್ನ ಪ್ರೇರಿತರಾಗಿ ಶ್ರೀನಾಥ ಮುನಿಗಳು ಆ ಊರಿಗೆ ಹೋಗ್ತಾರೆ. ಅಲ್ಲಿ ಹೋದ್ರೆ ಅವ್ರಿಗೆ ಬರೀ ಇನ್ನೊಂದು 11 ಪಾಶುರಗಳು, ಒಟ್ಟು 21 ಪಾಶುರಗಳು ಸಿಗತ್ತೆ. ಅವಾಗ ಅಲ್ಲಿ ಯಾರನ್ನೋ ಹುಡ್ಕೊಂಡು ಹೋದಾಗ ಅಲ್ಲಿರುವಂತಹ ಒಬ್ಬ ಹಿರಿಯ ತಲೆ ಹೇಳ್ತಾರೆ, ನೋಡಪ್ಪ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಈ ಗೊತ್ತಿರುವ 21 ಶ್ಲೋಕಗಳನ್ನ 1000 ಬಾರಿ, ಕೆಲವು ಕಡೆ 1000 ಅಂತಿದೆ, ಕೆಲವು ಕಡೆ 11,000 ಅಂತಿದೆ, ಬಾರಿ ಜಪ ಮಾಡಿದ್ರೆ ಆವಾಗ ನಮ್ಮಲ್ಲಿ ಈ ಆಳ್ವಾರ್ಗಳಲ್ಲಿ ಒಬ್ಬರಾದ ನಮ್ಮ ಆಳ್ವಾರ್ ಅಂತಿದ್ದಾರೆ, ಅವ್ರದೇ ಮೇಜರ್ ವರ್ಕ್ಸ್ ಇರೋದು. 1000 ಪಾಶುರಗಳು ಆತರ ಬರ್ದಿದ್ದಾರೆ ನಮ್ಮ ಆಳ್ವಾರ್ ಅನ್ನೋರು. ಆ ನಮ್ಮ ಆಳ್ವಾರ್ ಬಂದು ನಿಮಗೆ ಅದನ್ನ ಕೊಡ್ತಾರೆ ಅನ್ನೋ ಒಂದು ಹೇಳ್ತಾರೆ ಹಿರಿಯರು ಅಂತ ಹೇಳ್ತಾರೆ. ಸೊ ಅದರಿಂದ ಪ್ರೇರಿತರಾದಂತಹ ನಾಥ ಮುನಿಗಳು ಅವರನ್ನ ಕರ್ಕೊಂಡು ಹೋಗ್ತಾರೆ. ಅವರು 11,000 ಸಲ ಆ 21 ಪಾಶುರಗಳನ್ನ ಜಪ ಮಾಡ್ತಾರೆ. ಆ ಜಪ ಮಾಡಿದಾಗ ಅವರ ಕನಸಿನಲ್ಲಿ ಬಂದು ನಾಥ ಮುನಿಗಳಿಗೆ ನಮ್ಮ ಆಳ್ವಾರರು ಈ 4,000 ಪಾಶುರಗಳನ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಹೀಗೆ ಆ 4,000 ಪಾಶುರಗಳು ನಮ್ಮ ಕೈಗೆ ಸಿಕ್ತು ಅನ್ನುವಂತಹ ಒಂದು ಪ್ರತೀತಿ ಇದೆ. ಮುಂದೆ ಈ ನಾಥ ಮುನಿಗಳು ಆ 4,000 ನಾಲಾಯಿರಂ ಅಥವಾ ಪಾಶುರಗಳನ್ನ ಮಹಾಪ್ರಬಂಧಗಳನ್ನ ತರ್ತಾರೆ. ಈ 4,000 ನಾಲಾಯಿರಂನ ಮುಂದೆ ಅವರ ಮೊಮ್ಮಗನಾದಂತಹ ಯಮುನಾಚಾರ್ಯರು ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಮತ್ತೆ ಅವರು ಸಂಸ್ಕೃತದಲ್ಲಿ ಹಲವು ರಚನೆಗಳನ್ನ ಮಾಡ್ತಾರೆ ಯಮುನಾಚಾರ್ಯರು. ಯಮುನಾಚಾರ್ಯರಿಗೆ ಮುಂಚೆ ಅವರ ತಾತ ಶ್ರೀನಾಥ ಮುನಿಗಳು ಅಂತ ಗೊತ್ತಿರಲ್ಲ, ಆಮೇಲೆ ಅವರ ಒಬ್ಬರ ಶಿಷ್ಯರಿಂದ ಗೊತ್ತಾಗತ್ತೆ, ಅದು ಬೇರೆ ಕತೆ ಬರುತ್ತೆ. ಹೀಗೆ ಯಮುನಾಚಾರ್ಯರ ಶಿಷ್ಯರೊಬ್ರು ಇರ್ತಾರೆ, ಶ್ರೀಶೈಲಾಪೂರ್ಣ ಅಂತ. ಆ ಶ್ರೀಶೈಲಾಪೂರ್ಣ ಅವರ ತಂಗಿ ಮತ್ತು ತಂಗಿ ಗಂಡ ಬಂದು ಕಾಂತಿಮತಿ ಮತ್ತು ಕೇಶವಮೂರ್ತಿ ಅಂತ, ಕೇಶವಾಚಾರ್ಯರು ಅಂತ ಇರ್ತಾರೆ. ಇವರು ಕೇಶವಾಚಾರ್ಯ ಮತ್ತೆ ಕಾಂತಿಮತಿ ಇವರಿಗೆ ಶ್ರೀ ಪೆರಂಬದೂರಿನಲ್ಲಿ ಹುಟ್ಟಿರುವಂತಹ ಮಗುವೆ ರಾಮಾನುಜಾಚಾರ್ಯರು. ಈ ಶ್ರೀಶೈಲ ಪೂರ್ಣರಿಗೆ 2 ತಂಗಿರುತ್ತಾರೆ, ಒಬ್ಳು ಕಾಂತಿಮತಿ ಅಂತ, ಇನ್ನೊಬ್ಳು ದ್ಯುತಿಮತಿ ಅಂತ. ಈ ಕಾಂತಿಮತಿಗೆ ಮಗು ಹುಟ್ಟಿದಂತ ಸಂದರ್ಭದಲ್ಲೇ ದ್ಯುತಿಮತಿಗೂ ಇನ್ನೊಂದು ಮಗು ಹುಟ್ಟತ್ತೆ. ಈ ತಂಗಿಯರಿಗಿಬ್ಬರಿಗೂ ಮಕ್ಕಳಾಗಿರುವ ಸುದ್ದಿ ತಿಳಿದು ಈ ಶ್ರೀಶೈಲ ಪೂರ್ಣರು ಬರ್ತಾರೆ.
ಬಂದು ಆ ಮಕ್ಕಳನ್ನ ನೋಡ್ತಾರೆ. ಆ ಮಕ್ಕಳನ್ನ ನೋಡಿದಾಗ ಅವರಿಗೆ ತಮ್ಮ ದಿವ್ಯ ದೃಷ್ಟಿಯಿಂದ ಗೊತ್ತಾಗತ್ತೆ ಕಾಂತಿಮತಿ ಮತ್ತೆ ಕೇಶವಾಚಾರ್ಯರಿಗೆ ಹುಟ್ಟಿರುವಂತಹ ಮಗು ಹೇಗೆ ಲಕ್ಷ್ಮಣ ತನ್ನ ರಾಮನಿಗೋಸ್ಕರ ಸದಾ ಸೇವೆಗಾಗಿ ಸಿದ್ಧನಾಗಿರ್ತಾನೋ ಹಾಗೆ ಈ ಮಗುವು ಮುಂದೆ ಶ್ರೀಮನ್ನಾರಾಯಣನ ಸೇವೆಗೆ ಸದಾ ಸಿದ್ಧನಾಗಿರ್ತಾನೆ ಅಂತ ಗೊತ್ತಾಗಿ ಆ ಮಗುವಿಗೆ ಕಿರು ಪೆರುಮಾಳ್ ಅಂತ ಹೆಸರಿಡ್ತಾರೆ. ಅಂದ್ರೆ ಚಿಕ್ಕ ಪೆರುಮಾಳ್ ಅಂತ. ಚಿಕ್ಕ ಪೆರುಮಾಳ್ ಅಂದ್ರೆ ಅವರಿಗೆ ವಿಷ್ಣು ವಿಷ್ಣುವಿನ ತಮ್ಮ ನಮ್ಗೆ ಅಥವಾ ಅಂತ ಕರೆಯಲ್ಪಡೋನು ಅಂತ ಹೇಳ್ತಾರೆ. ಸೊ ಹಂಗಾಗಿ ಅದು ಮುಂದೆ ಸಂಸ್ಕೃತದಲ್ಲಿ ರಾಮಾನುಜ ಆಗತ್ತೆ. ಅಂದ್ರೆ ರಾಮನ ಅನುಜ ಲಕ್ಷ್ಮಣ. ಕಿರು ಪೆರುಮಾಳ್ ಅಂತಂದ್ರೆ ಲಕ್ಷ್ಮಣ ಅನ್ನೋ ಅರ್ಥದಲ್ಲಿ ಬರುತ್ತೆ. ಸೊ ಈ ಶ್ರೀಶೈಲ ಪೂರ್ಣರು ಅವರಿಗೆ ರಾಮಾನುಜ ಮತ್ತು ಗೋವಿಂದ ಅನ್ನುವಂತಹ ಒಂದು ನಾಮಕರಣ ಮಾಡ್ತಾರೆ. ಮುಂದೆ ಈ ಶ್ರೀ ರಾಮಾನುಜಾಚಾರ್ಯರು ಮತ್ತೆ ಅವರ ಚಿಕ್ಕಮ್ಮನ ಮಗ ಗೋವಿಂದ ಇವರು ತುಂಬಾ ಕೆಲಸಗಳನ್ನ ಮಾಡಿ ತಮ್ಮ ಈ ವೈಷ್ಣವ ವಿಶಿಷ್ಟಾದ್ವೈತವನ್ನ ಹರಡೋದ್ರಲ್ಲಿ ತುಂಬಾನೇ ಒಂದು ಮುಖ್ಯವಾದ ಪಾತ್ರವನ್ನ ವಹಿಸ್ತಾರೆ. ಸೊ ಹಂಗಾಗಿ ರಾಮಾನುಜಾಚಾರ್ಯರು ಅವ್ರ ಭಾಷ್ಯದಲ್ಲಿ ಅವರೇ ಹೇಳ್ತಾರೆ, ನಾನು ಈ ವಿಶಿಷ್ಟ ಅದ್ವೈತ ಅಥವಾ ವೈಷ್ಣವ ಸಂಪ್ರದಾಯವನ್ನು ಹುಟ್ಟು ಹಾಕಿದವನಲ್ಲ, ನಾನು ಬರೀ ಮತ ಪ್ರಚಾರಕ ಮಾತ್ರ ಅಂತ ಹೇಳ್ಕೊತಾರೆ. ಮತ್ತೆ ಇನ್ನೊಂದು ಈ ಆಳ್ವಾರರ ವಿಶೇಷ ಏನಪ್ಪಾ ಅಂತಂದ್ರೆ ಈ 12 ಜನ ಆಳ್ವಾರರಲ್ಲಿ ಮೆಜಾರಿಟಿ ಆಳ್ವಾರರು ಯಾರು ಬ್ರಾಹ್ಮಣರಲ್ಲ. ಅಂದ್ರೆ ಮುಂಚಿಂದಾನು ವಿಶಿಷ್ಟ ಅದ್ವೈತ ಆಗ್ಲಿ ನಮ್ಮ ಬೇರೆ ಯಾವುದೇ ಅದ್ವೈತಗಳೂನು ಈಕ್ವಾಲಿಟಿ ಬಗ್ಗೆ ಮಾತಾಡ್ಕೊಂಡು ಬಂದಿದೆ. ಈ ಜಾತಿ ಪಂಗಡ ಇದನ್ನೆಲ್ಲ ನಾವು ಮಾಡ್ಕೊಂಡು ಬಂದಿರೋಂಥದ್ದೇ ಹೊರತು ಯಾವತ್ತೂನು ನಮ್ಮ ಆಚಾರ್ಯ ಪರಂಪರೆಯಲ್ಲಿ ಅಥವಾ ನಮ್ಮ ಆಚಾರ್ಯರುಗಳು ಇದನ್ನ ಹೇಳಿಲ್ಲ. ಸೊ ನಮ್ಗೆಲ್ಲ ಗೊತ್ತಿರೋ ತರಾನೇ ನಾವು ಈಗ ಇಲ್ಲಿ ಹೊಡೆದಾಡ್ತೀವಿ ಶಿವ ದೊಡ್ಡವನು ವಿಷ್ಣು ದೊಡ್ಡವನು ಅಂತ. ಬಟ್ ಮಂತ್ರಗಳಲ್ಲೇ ರುದ್ರಗಳಲ್ಲೇ ಹೇಳಿದೆ, ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವ ಅಂತ. ವಿಷ್ಣುವಿನ ಹೃದಯದಲ್ಲಿ ಶಿವನಿದ್ದಾನೆ, ಶಿವನ ಹೃದಯದಲ್ಲಿ ವಿಷ್ಣುವಿದ್ದಾನೆ ಅಂತ. ಸೊ ಇದಿಷ್ಟು ಈ 12 ಆಳ್ವಾರರ ಒಂದು ಸಣ್ಣ ಇಂಟ್ರೊಡಕ್ಷನ್ ಅಥವಾ ಒಂದು ಸಣ್ಣ ಬಗೆಗಿನ ಅವ್ರಿನ ಪರಿಚಯ ಅಂತ ಹೇಳ್ಬೋದು. ಈ 12 ಜನ ಆಳ್ವಾರರಲ್ಲಿ 9ನೇ ಆಳ್ವಾರ್ 8ನೇ ಆಳ್ವಾರ್ ಬಂದು ಪೆರಿಯಾಳ್ವಾರ್ ಅಥವಾ ವಿಷ್ಣು ಚಿತ್ತ ಅಂತ. ಇವರ ಮಗಳೇ 9ನೇ ಆಳ್ವಾರ್ ಆದಂತಹ ಗೋದಾದೇವಿ ಅಥವಾ ಆಂಡಾಳ್ ಅಂತ ಕರಿಬೋದು. ನಮ್ಮ ಇವತ್ತಿನ ವಿಷಯ ಈ 9ನೇ ಆಳ್ವಾರ್ ಗೋದಾದೇವಿ ಬಗ್ಗೆ. ಹೇಗೆ ಗೋದಾದೇವಿ ತನ್ನನ್ನ ತಾನು ಶರಣಾಗತಿಯಲ್ಲಿ ಆ ಕೃಷ್ಣನಿಗೆ ಅಥವಾ ಆ ವಿಷ್ಣುವಿಗೆ ಸಮರ್ಪಣೆ ಮಾಡ್ಕೋತಾಳೆ ಅನ್ನೋದು ಈ ತಿರುಪ್ಪಾವೈಯಲ್ಲಿ ಬರ್ದಿದೆ. ನಾ ಹೇಳ್ದೆ 4,000 ಪಾಶುರಗಳಿದೆ ಅಂತ. ಈ 4,000 ಪಾಶುರಗಳಲ್ಲಿ ಗೋದಾದೇವಿ ಬರೆದಿರುವಂತಹದ್ದು 172 ಪಾಶುರಗಳು. ಆ 172 ಪಾಶುರಗಳಲ್ಲಿ 30 ಪಾಶುರಗಳು ಬಂದು ತಿರುಪ್ಪಾವೈ ಅಂತ ಕರೀತಾರೆ. ಇನ್ನ ಒಂದು 140 ಪಾಶುರಗಳು ಬರುತ್ತೆ. ಅದನ್ನ ನಾಚೀರಂ ಅಂತ ಕರೀತಾರೆ. ಸೊ ಹೀಗಾಗಿ ಈ 172 ಪಾಶುರಗಳನ್ನ ಗೋದಾದೇವಿ ರಚಿಸಿರುವಂಥದ್ದು ಅಂತ ಒಂದು ಪ್ರತೀತಿ ಇದೆ. ಈ ಗೋದಾದೇವಿಯ ತಿರುಪ್ಪಾವೈ ಬಗ್ಗೆ ಮಾತನಾಡೋದಕ್ಕೆ ಮುಂಚೆ ನಾವು ಸ್ವಲ್ಪ ರಾಸಲೀಲೆ ಬಗ್ಗೆ ತಿಳ್ಕೊಬೇಕಾಗತ್ತೆ. ಯಾಕಪ್ಪ ರಾಸಲೀಲೆ ಬಗ್ಗೆ ತಿಳ್ಕೋಬೇಕು ಅನ್ನೋದಕ್ಕೆ ನಾನು ಈ ರಾಸಲೀಲೆ ಕತೆ ಆದ್ಮೇಲೆ ಹೇಳ್ತೀನಿ. ಸೊ ಹಾಗಾಗಿ ಈಗ ನಮ್ಮ ವಿಷಯನ ಸ್ವಲ್ಪ ತಿರುಪ್ಪಾವೈಯಿಂದ ಡೈವರ್ಟ್ ಮಾಡಿ ರಾಸಲೀಲೆ ಕಡೆ ಮಾತಾಡೋಣ. ಏನು ಇದು ರಾಸಲೀಲೆ ಅಂತಂದ್ರೆ ಈಗಿನ ನಮ್ಮ ಪಾಪ್ ಕಲ್ಚರಲ್ಲಿ ಈ ರಾಸಲೀಲೆ ಅಂತಂದ್ರೆ ಅದಕ್ಕೆ ಒಂದು ಒಳ್ಳೆಯ ಅರ್ಥನೇ ಇಲ್ಲ. ಎಲ್ಲ ಯಾರ್ಯಾರಿಗೆ ಹೇಗೆ ಬೇಕೋ ಆ ಥರ ಈ ಒಂದು ಪದಾನ ಬಳಸ್ಕೋತಾರೆ. ಎಲ್ಲಿ ಕಾಮಕೇಳಿ ಅಥವಾ ಒಂದು ಕೆಟ್ಟ ಅಶ್ಲೀಲ ಇದಿರತ್ತೆ ಅಥವಾ ಒಂದು ಹುಡುಗ ತುಂಬಾ ಜನ ಹುಡುಗಿಯರ ಜೊತೆ ಸ್ನೇಹದಿಂದಿದ್ರೆ ಅದು ಮಾಡಿದ್ರೆ ಅಲ್ಲೆಲ್ಲ ರಾಸಲೀಲೆ ಅನ್ನೋ ಪದವನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡ್ ಬಂದ್ಬಿಡ್ತಾರೆ. ಆದರೆ ಆ ರಾಸಲೀಲೆಯ ಒಳಗಿರುವ ಅರ್ಥವನ್ನ ತಿಳಿದಿರೋರು ತುಂಬಾ ಜನ ಕಮ್ಮಿ. ಒಳ ಅರ್ಥ ತಿಳ್ಕೊಂಡಿರೋರು ಯಾರು ರಾಸಲೀಲೆ ಬಗ್ಗೆ ಅಷ್ಟು ಕೀಳಾಗಿ ಅಥವಾ ಕೀಳ ಮಟ್ಟದಲ್ಲಿ ಆಡೋದಿಲ್ಲ. ಸೊ ಹಂಗಾಗಿ ನಾವು ಇವತ್ತು ಸ್ವಲ್ಪ ರಾಸಲೀಲೆ ಬಗ್ಗೆ ತಿಳ್ಕೊಳ್ಳೋಣ. ರಾಸಲೀಲೆ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಎಲ್ಲಿ ಸಿಗತ್ತೆ ನಮಗೆ ಇದರ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ರಾಸಲೀಲೆ ಬಗ್ಗೆ ಭಾಗವತದಲ್ಲಿ ಬರೆದಿದ್ದಾರೆ.
ಅಂದ್ರೆ ಇನಿಷಿಯಲಿ. ಆಮೇಲೆ ಸುಮಾರು ಜನ ನಮಗೆ ಗೊತ್ತು, ಮಹಾಭಾರತ ಆಗ್ಲಿ, ರಾಮಾಯಣ ಆಗ್ಲಿ, ಭಾಗವತ ಆಗ್ಲಿ, ಆಮೇಲೆ ತುಂಬಾ ತುಂಬಾ ವರ್ಷನ್ಸ್ ಬಂದಿದೆ ಅಂತ. ಬಟ್ ನಮಗೆಲ್ಲ ಹಳೆ ಅಥೆಂಟಿಕ್ ವರ್ಷನ್ನು ಅಂತಂದ್ರೆ ವೇದವ್ಯಾಸರು ಬರೆದಿರುವಂತಹದ್ದು. ವೇದವ್ಯಾಸರು ಬರೆದಿರುವಂತಹ ಭಾಗವತದಲ್ಲಿ 12 ಸ್ಕಂದಗಳಿದೆ. ಅದರಲ್ಲಿ ದಶಮ ಸ್ಕಂದ ಬಂದು ಈ ಭಾಗವತದ ಹೃದಯ ಸ್ಥಾನ ಅಂತ ಹೇಳ್ತಾರೆ. ಅಂತಹ ದಶಮ ಸ್ಕಂದದಲ್ಲಿ 28ರಿಂದ 33ನೇ ಅಧ್ಯಾಯ ಇದೆಯಲ್ಲ, ಈ 5 ಅಧ್ಯಾಯಗಳನ್ನ ಅಧ್ಯಾಯಗಳಲ್ಲಿ ರಾಸಲೀಲೆ ಬಗ್ಗೆ ಬರೆದಿದ್ದಾರೆ. ಅಂತಂದ್ರೆ ತನ್ನ ಹೃದಯ ಭಾಗದಲ್ಲಿ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿರ್ಬೇಕು ಅಂತಂದ್ರೆ, ಅದು ಭಗವಂತನ ಹೃದಯ ಭಾಗದಲ್ಲಿ ಅಂತಂದ್ರೆ ಇನ್ನು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದೇನಪ್ಪಾ ಅಂತಂದ್ರೆ, ಹೃದಯದಲ್ಲಿ ಅದಕ್ಕೆ ಜಾಗ ಇದೆ ಅಂತಂದ್ರೆ ಅದು ಪ್ರೇಮದ ಸಂಕೇತ ಅಂತ. ಈ ರಾಸಲೀಲೆಯಲ್ಲಿ ಕೃಷ್ಣ ತನ್ನ ಗೋಪಿಯರೊಂದಿಗೆ ತನ್ನ ಗೋಪಿಯರ ಪ್ರೇಮ ಧಾರೆಯನ್ನು ಹೇಗೆ ಪೂರೈಸ್ತಾನೆ ಅನ್ನೋದು ಈ ರಾಸಲೀಲೆಯ ಒಂದು ವಿಶೇಷತೆ, ಅಥವಾ ರಾಸಲೀಲೆಯ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಹೇಳುವಂತಹ ಒಂದು ಇದು ಏನಪ್ಪಾ ಅಂತಂದ್ರೆ, ಯಾವ ಮನುಷ್ಯನಿಗೆ ಕೃಷ್ಣನ ಜೊತೆ ಅನುಗ್ರಹ ಪಡಿತಾನೆ ಅಥವಾ ಕೃಷ್ಣನ ಜೊತೆ ಕಾಂಟ್ಯಾಕ್ಟ್ ಪಡ್ತಾನೆ, ಅದು ತನ್ನ ಜೀವನದ ಕೊನೆಯ ಹಂತ. ಅಲ್ಲಿಂದ ಮೋಕ್ಷ ಪಡಿತಾನೆ. ಕೃಷ್ಣನ ಕಾಂಟ್ಯಾಕ್ಟ್ ಬಂತು ಅಂತಂದ್ರೆ ಆ ಮನುಷ್ಯಕ್ಕೆ ಅಥವಾ ಆ ಜೀವಜಾತಿಗೆ ಖಂಡಿತವಾಗಿ ಮೋಕ್ಷ ಸಿಗತ್ತೆ ಅನ್ನುವಂಥದ್ದು ಒಂದು ಉಲ್ಲೇಖ ಸುಮಾರು ಪುರಾಣಗಳಲ್ಲಿದೆ. ಫಾರ್ ಎಕ್ಸಾಂಪಲ್ ಏನಕ್ಕಪ್ಪ ಅಂದ್ರೆ, ಕೃಷ್ಣನೇ ಅಂತಂದ್ರೆ ಕೃಷ್ಣ ಹೇಳ್ತಾನೆ, ನಾನು ಯಾವ್ಯಾವ ಅವತಾರದಲ್ಲಿ ಬೇರೆ ಯಾರ್ಯಾರು ಏನೇನ್ ಅನ್ಕೊಂಡಿದ್ರು ಅದನ್ನ ಫುಲ್ಫಿಲ್ ಮಾಡಕ್ ಆಗ್ದಿದ್ದೆಲ್ಲ ನಾನು ಕೃಷ್ಣ ಅವತಾರದಲ್ಲಿ ಮಾಡ್ತೀನಿ ಅಂತ ದೇವ್ರು ಹೇಳ್ತಾನೆ. ಸೊ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಆ ಕೃಷ್ಣ ತನ್ನ ವಾಮನ ವೇಷದಲ್ಲಿ, ಅಂದ್ರೆ ಆ ಪುಟ್ಟ 8 ಮಗು ವಟುವಿನ ವೇಷದಲ್ಲಿ ಬಲಿ ಚಕ್ರವರ್ತಿ ಆಶ್ರಮ ಇದಕ್ಕೆ ದರ್ಬಾರಿಗೆ ಬರ್ತಾನೆ. ನಮ್ಗೆಲ್ಲ ಆ ಕತೆ ಗೊತ್ತು. ಅಲ್ಲಿ ಬಂದು ತನ್ನ ಪುಟ್ಟ ರೂಪದಲ್ಲಿರುವಂತಹ ತನ್ನ 3 ಪಾದದಲ್ಲಿ ನನಗೆ ಜಾಗ ಬೇಕು ಅಂತ ಕೇಳ್ತಾನೆ. ಆ ಕತೆ ಎಲ್ಲ ನಮಗ್ ಗೊತ್ತು. ಸೊ ಇದೆಲ್ಲ ನಡೀತಿರ್ಬೇಕಾದ್ರೆ ಆ ಬಲಿ ಚಕ್ರವರ್ತಿಯ ದರ್ಬಾರಿನಲ್ಲಿ ಅವನ ಮಗಳಾದಂತಹ ರತ್ನಮಾಲಾ ಇರ್ತಾಳೆ. ಆ ರತ್ನಮಾಲಾ ಈ ವಟುವಿನ ನೋಡಿದ ತಕ್ಷಣ ಅವಳಿಗೆ ಒಂದು ಆಕರ್ಷಣೆ ಆಗತ್ತೆ. ಆಕರ್ಷಣೆ ಅಂದ್ರೆ ತಾಯ್ತನದ ಆಕರ್ಷಣೆ ಆಗತ್ತೆ. ಅದು ಚಿಕ್ಕ 8 ವರ್ಷದ ಮಗು ಅಲ್ವಾ, ಅದು ನೋಡಕ್ ಎಷ್ಟು ಚೆನ್ನಾಗಿರತ್ತೆ ಅಂತಂದ್ರೆ ಅದನ್ನ ನೋಡಿದ ತಕ್ಷಣ ಅವಳಿಗೆ ಮೋಹಿತಳಾಗ್ತಾಳೆ ಅಥವಾ ಆಕರ್ಷಳಾಗಿ ಅವಳು ಹೇಳ್ತಾಳೆ, ಅಯ್ಯೋ ಈ ಪುಟ್ಟ ಕಂದ ನನ್ ಮಗು ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನಾನು ನನ್ನ ತಾಯ್ತನದ ಸವಿಯನ್ನು ಆ ಮಗುವಿಗೆ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅವಳು ತನ್ನ ಮನಸ್ಸಿನಲ್ಲಿ ಅನ್ಕೋತಾಳೆ. ಅವಾಗ ವಿಷ್ಣು, ವಾಮನ ರೂಪದಲ್ಲಿರುವ ವಿಷ್ಣು ಅವಳ ಕಡೆ ನೋಡ್ತಾನೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾವು ಏನು ನಮ್ಮ ಮನಸ್ಸಿನಲ್ಲಿ ಅನ್ಕೊಂಡ್ರುನು ಆ ಭಗವಂತನಿಗೆ ಎಲ್ಲದ್ರ ಬಗ್ಗೆ ಗೊತ್ತಿರತ್ತೆ. ಅದು ನಮ್ಮ ಕರ್ಮಾನುಸಾರಗಳಿಗೆ ಕರೆಕ್ಟಾಗಿ ಅದನ್ನ ಅವನು ಅನುಗ್ರಹ ಮಾಡೇ ಮಾಡ್ತಾನೆ. ಸೊ ಯಾವಾಗ ಈ ರತ್ನಮಾಲಾ ಹಂಗ ಅನ್ಕೋತಾಳೋ, ವಾಮನ ರೂಪದಲ್ಲಿರುವ ವಿಷ್ಣು ಹೇಳ್ತಾನೆ, ಈ ಅವತಾರದಲ್ಲಿ ಸಾಧ್ಯ ಇಲ್ಲ, ಮುಂದಿನ ಅವತಾರದಲ್ಲಿ ಅಥವಾ ಮುಂದೆ ನಾ ಬರುವಂತಹ ಒಂದು ಅವತಾರದಲ್ಲಿ ನೀನ್ ಅನ್ಕೊಂಡಿರೋದನ್ನ ಖಂಡಿತ ನಾ ಪೂರೈಸ್ತೀನಿ ಅಂತ ಹೇಳ್ತಾನೆ. ಸೊ ಇದೇ ರತ್ನಮಾಲಾ ಕೃಷ್ಣಾವತಾರದಲ್ಲಿ ಅಥವಾ ದ್ವಾಪರ ಯುಗದಲ್ಲಿ ಪೂತನಿಯಾಗಿ ಗೋಕುಲಕ್ಕೆ ಬರ್ತಾಳೆ. ನಮ್ಗೆ ಅಲ್ಲೂ ಕತೆ ಗೊತ್ತು. ಆ ಪೂತನಿಯಾಗಿ ಅವಳು ಬಂದು ಆ ಮಗುಗೆ ಹಾಲು ಕುಡಿಸ್ತಾಳೆ. ಆ ಕೃಷ್ಣ ಹಾಲು ಕುಡಿತಾ ಅವಳಲ್ಲಿರುವ ವಿಷವನ್ನು ತೆಗೆದು ಅವಳಿಗೆ ಮೋಕ್ಷ ಕೊಡ್ತಾನೆ ಅನ್ನೋ ಕತೆ ನಮ್ಗೆಲ್ಲರಿಗೂ ಗೊತ್ತು. ಹೀಗೆ ಕೃಷ್ಣ ನಾವು ಯಾವ ಭಾವದಿಂದ ಅವನನ್ನ ನೋಡ್ತೀವಿ, ಆ ಭಾವಕ್ಕೆ ಕರೆಕ್ಟಾಗಿ ನಮಗೆ ಸ್ಪಂದಿಸಿ ಅದನ್ನ ಕೊಡ್ತಾನೆ ಅನ್ನುವಂತಹ ಒಂದು ಪ್ರತೀತಿ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ದುರ್ಯೋಧನ ಯಾವಾಗ್ಲೂ ಕೃಷ್ಣನ್ ಕಂಡ್ರೆ ಕೋಪ, ಇವನು ಬರೀ ಪಾಂಡವರಿಗೆ ಹೆಲ್ಪ್ ಮಾಡ್ತಾನೆ, ಕೃಷ್ಣ ಹಾಗೆ ಕೃಷ್ಣ ಹೀಗೆ, ಆ ಕೋಪ. ಸೊ ದುರ್ಯೋಧನ ಸಾಯ್ಬೇಕಾರೆ ಕೃಷ್ಣ ಕೋಪದಿಂದ ಅವನನ್ನ ವಿಮುಕ್ತಿಗೊಳಿಸಿ ಮೋಕ್ಷ ಕೊಡ್ತಾನೆ. ಹಾಗೆ ಕಂಸ ಬಂತ ಅಂತಂದ್ರೆ ಅವನು ಭಯಯೋಗಿ ಅಂತ ಪ್ರಚಲಿತನಾಗಿರೋನು. ಅಂದ್ರೆ ಸದಾ ಭಯ ಕಂಸನಿಗೆ. ಅಯ್ಯೋ ಕೃಷ್ಣ ಯಾವಾಗ ಬರ್ತಾನೆ, ನನ್ನನ್ನು ಯಾವಾಗ ಸಾಯಿಸ್ತಾನೆ, ದೇವಕಿ 8ನೇ ಮಗ ಬಂದ್ಬಿಡ್ತಾನೆ. ಸದಾ ಭಯದಲ್ಲಿರ್ತಾನೆ ಕಂಸ. ಅಂತಹ ಭಯದಲ್ಲಿರುವ ಕಂಸನನ್ನ ತಲೆಯ ಕೂದಲನ್ನು ಎಳೆದು ಕೃಷ್ಣ ಸಂಹಾರ ಮಾಡಿ ಅವನಿಗೆ ಮೋಕ್ಷ ಕೊಡ್ತಾನೆ. ಹಾಗೆ ನೆಕ್ಸ್ಟ್ ಬಂತು ಅಂದ್ರೆ ಸೌಹಾರ್ದ ಅಥವಾ ಸ್ನೇಹ. ಈ ತರ ತಗೊಂತು ಅಂತಂದ್ರೆ ನಮ್ಗೆಲ್ಲರಿಗೂ
ಸುಧಾಮನ್ ಕತೆ ಗೊತ್ತು, ಕುಚೇಲನ್ ಕತೆ ಗೊತ್ತು, ಸೌಹಾರ್ದ ಅಂತ ಬಂದಾಗ ರಾಮಾವತಾರದಲ್ಲಿ ವಿಭೀಷಣನ ಕತೆ ಗೊತ್ತು, ಸುಗ್ರೀವನ ಕತೆ ಗೊತ್ತು. ಹೀಗೆ ಪ್ರತಿಯೊಂದು ಅವರವರ ಭಾವನೆಗೆ ತಕ್ಕಂತೆ ಕೃಷ್ಣ ಅವರಿಗೆ ರೆಸ್ಪಾಂಡ್ ಮಾಡ್ತಾನೆ ಅನ್ನೋದು ಸುಮಾರು ಪುರಾಣಗಳಲ್ಲಿ ಉಲ್ಲೇಖಗಳು ಇದೆ. ಹಾಗೇನೆ ಸುಮಾರು ಕಡೆ ಅದನ್ನ ಪ್ರೂವ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಕಲಿಯುಗದಲ್ಲಿ ಆ ತರ ನಾವು ನೋಡ್ಬೇಕು ಅಂತಂದ್ರೆ ಪಂಡರಾಪುರದ ವಿಠ್ಠಲನ ಸುಮಾರು ಕಥೆಗಳಿದೆ. ಹೇಗೆ ಅವನು ತನ್ನ ಭಕ್ತರನ್ ಜೊತೆಗೆ ಕೇಳ್ತಾನೆ, ಭಕ್ತರಿಗೋಸ್ಕರ ಬಂದು ಏನೆಲ್ಲಾ ಮಾಡ್ತಾನೆ ಅನ್ನೋಂಥ ಸುಮಾರು ಕಥೆಗಳು ಈ ಕಲಿಯುಗದಲ್ಲಿ ವಿಠ್ಠಲನ ಬಗ್ಗೆ ಇದೆ. ಅದು ಪಂಡರಾಪುರದ ಕತೆ ಓದಿದಾಗ ನಮಗೆ ಗೊತ್ತಾಗತ್ತೆ. ಸೊ ಹೀಗೆ ಈ ಕೃಷ್ಣನ ಬೇರೆ 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 ಭಾವನೆಗಳಿಗೆ ತಕ್ಕಂತೆ ಇರುವುದ್ರಲ್ಲಿ ಒಂದು ಬಂದು ಪ್ರೇಮ ಭಾವನೆ. ನಾ ಅವಾಗ್ಲೇ ಹೇಳ್ದೆ ಅಲ್ಲ, ಸೊ ಹೇಗೆ ಪೂತನಾಗೆ ಅಥವಾ ರತ್ನಮಾಲಾಗೆ ನೋಡಿದ ತಕ್ಷಣ ತನ್ನ ತಾಯ್ತನದ ಸವಿಯನ್ನು ಅನುಭವಿಸ್ಬೇಕು, ಈ ಮಗುಗೆ ಕೊಡ್ಬೇಕು ಅನ್ನಿಸ್ತೋ ಹಾಗೆ ಸುಮಾರು ಜನಕ್ಕೆ ಈ ದೇವರನ್ನ ನೋಡಿದಾಗ, ಯಾವುದೇ ಅವತಾರದಲ್ಲಿರ್ಬೋದು, ನೋಡಿದಾಗ ಅಯ್ಯೋ ಇಂಥವ್ರ ಜೊತೆ ನಮ್ಮ ಇಂಟ್ರಾಕ್ಷನ್ ಇದ್ರೆ ಹೆಂಗಿರತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾವು ಅಷ್ಟೇ, ನಾವೆಲ್ಲಾರ ಇದ್ರೆ ಯಾವುದೋ ಒಂದ್ ಸೆಲೆಬ್ರಿಟಿ ಏನೋ ಒಂದ್ ಮಾಡಿದ್ರೆ ಅದನ್ನ ಎಷ್ಟು ವರ್ಷ ಅಕಸ್ಮಾತ್ ನಾವು ಏನೋ ಒಂದು ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿದ್ರೇನೋ ಮಾತಾಡಿದ್ರೇನೋ ಅದನ್ನೇ ಅಯ್ಯೋ ಅವ್ರು ನಮಗ್ ಗೊತ್ತಿರೋ ರಿಲೇಟಿವ್, ಅವ್ರು ಅವತ್ತು ಆ ಫಂಕ್ಷನ್ಗೆ ಬಂದಿದ್ರು, ಅಲ್ಲಿದ್ ಮಾಡಿದ್ರು, ಎಷ್ಟು ಬೇಗ ನಮ್ಮನ್ನ ನಾವು ಅವ್ರ ಜೊತೆ ಅಸೋಸಿಯೇಟ್ ಮಾಡ್ಕೋತೀವಿ. ಅಂತಹದ್ರಲ್ಲಿ ಈ ಪರಮಾತ್ಮನನ್ನು ನೋಡಿರುವವರಿಗೆ ಅವನ ಜೊತೆ ಅಸೋಸಿಯೇಟ್ ಆಗ್ಬೇಕು ಅನ್ನುವಂತಹ ಒಂದು ಹಂಬಲ ಇದ್ದೇ ಇರತ್ತೆ. ಸೊ ನಾವು ನಾಮರಾಮಾಯಣದಲ್ಲಿ ನೋಡಿದಾಗ ಅಲ್ಲೇನ್ ಹೇಳ್ತಾರೆ, ಮಿಥಿಲಾಪುರಕ್ಕೆ ರಾಮ ಬಂದಾಗ ಅಲ್ಲಿ ಮಿಥಿಲಾಪುರ ಮೋಹಕರಾಮ್ ಅಂತಾರೆ. ಅಂದ್ರೆ ಅಲ್ಲಿರೋ ಜನಕ್ಕೆಲ್ಲ ಮೋಹ ಬಂತಂತೆ ಆ ರಾಮನ್ನ ನೋಡಿ. ಯಪ್ಪ ಎಷ್ಟು ಚೆನ್ನಾಗಿದಾನಲ್ಲ ಈ ಹುಡುಗ ಅಂತ. ಅಂದ್ರೆ ಅವಾಗ ಎಲ್ಲಾರುನು ಇಷ್ಟು ಚೆನ್ನಾಗಿರೋ ಹುಡುಗನ್ ಜೊತೆ ನಾವೂ ಇದ್ರೆ, ನಾವೂ ಮಾತಾಡಿದ್ರೆ ಅನ್ನೋ ಒಂದು ಭಾವನೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಈ ಯಾರ್ಯಾರಿಗೆ ಈ ತರ ಒಂದು ಭಗವಂತನ ಜೊತೆ ಒಂದು ಕಾಂಟ್ಯಾಕ್ಟ್ ಬೇಕು ಅಥವಾ ನಮ್ಗೆ ಇರಬೇಕು ಅಂತ ಅನ್ಸಿದೆ, ಅಂಥವರ ಎಲ್ಲರನ್ನು ಭಗವಂತ ತನ್ನ ದ್ವಾಪರ ಯುಗದಲ್ಲಿ ಗೋಪಿಯರನ್ನಾಗಿ ಮಾಡಿ ಅವರ ಜೊತೆ ತನ್ನ ಪ್ರೇಮ ಭಾವವನ್ನ ಹಂಚಿಕೊಂಡು ಅವರಿಗೆಲ್ಲ ಮೋಕ್ಷ ಕೊಡ್ತಾನೆ ಅನ್ನೋದೇ ಈ ರಾಸಲೀಲೆಯ ಅಂಶ. ಸೊ ಈ ರಾಸಲೀಲೆ ಅಂದ್ರೆ ಹಾಗಾದ್ರೆ ಯಾವಾಗ ನಡೆಯುತ್ತೆ ಈ ರಾಸಲೀಲೆ? ರಾಸಲೀಲೆ ಬಂದು ಶರದ್ ಋತುವಿನ ಹುಣ್ಣಿಮೆಯ ದಿನ ನಡೆಯುತ್ತೆ ಅಂತ ಹೇಳ್ತಾರೆ. ಎಗೇನ್ ನಮ್ಮ ಪುರಾಣಗಳು ತುಂಬಾನೇ ಸೈಂಟಿಫಿಕ್ ಬೇಸ್ಡ್. ಏನಕ್ಕಪ್ಪ ಶರದ್ ಹುಣ್ಣಿಮೆನೆ ಚೂಸ್ ಮಾಡಿದ್ದಾರೆ ಅಥವಾ ಕೃಷ್ಣ ಚೂಸ್ ಮಾಡ್ತಾನೆ ಅಂತಂದ್ರೆ, ಈ ಶರದ್ ಹುಣ್ಣಿಮೆ ದಿನ ಚಂದ್ರ ಭೂಮಿಗೆ ತುಂಬಾ ಹತ್ರ ಇರ್ತಾನೆ. ಹಂಗಾಗಿ ಆ ದಿನ ರಾತ್ರಿ ಸಮಯ ಜಾಸ್ತಿ ಇರತ್ತೆ, ಬೆಳಗ್ಗೆ ಉದಯ ಆಗೋದು ಸ್ವಲ್ಪ ನಿಧಾನಕ್ಕಾಗತ್ತೆ. ಸೊ ಕೃಷ್ಣನಿಗೆ ತನ್ನ ಭಕ್ತರೊಡನೆ ಅಥವಾ ತನ್ನ ಗೋಪಿಯರೊಡನೆ ಸಮಯ ಕಳೆಯಲು ಜಾಸ್ತಿ ಸಮಯ ಸಿಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಶರತ್ ಹುಣ್ಣಿಮೆಯನ್ನ ಕೃಷ್ಣ ಆರಿಸ್ಕೋತಾನೆ. ಅದು ಹುಣ್ಣಿಮೆ ಆದ್ರಿಂದ ಆ ಚಂದ್ರನ ತಂಪಾದ ಬೆಳದಿಂಗಳಿರತ್ತೆ. ಆ ಬೆಳದಿಂಗಳಲ್ಲಿ ಅದು ಚಂದ್ರ ಭೂಮಿಗೆ ಹತ್ರ ಇರೋದ್ರಿಂದ ಆಹ್ಲಾದಕರವಾದ ಒಂದು ವಾತಾವರಣ ಇರುತ್ತೆ. ಜೊತೆಗೆ ಶರದ್ ಋತುವಿನಲ್ಲಿ ತುಂಬಾ ಮಳೆನೂ ಇರಲ್ಲ, ಬಿಸಿಲು ಇರಲ್ಲ. ಹಾಗಾಗಿ ಮೋಡಗಳು ಸಹ ಕ್ಲಿಯರ್ ಆಗಿರತ್ತೆ. ಈ ಒಂದು ಋತು ಆ ಒಂದು ದಿನವನ್ನ ಪ್ರಾಶಸ್ತ್ಯವಾದ ದಿನ ಅಂತ ಕೃಷ್ಣ ತನ್ನ ಭಕ್ತರೊಂದಿಗೆ ಅಥವಾ ತನ್ನ ಗೋಪಿಯರೊಂದಿಗೆ ಕಳೆಯೋದಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೋತಾನೆ. ಸೊ ಈ ಶರದ್ ಇವತ್ತೂ ಇರುವಂತಹ ಪ್ರತೀತಿ ಏನು ಅಂತಂದ್ರೆ, ಪ್ರತಿ ವರ್ಷದ ಶರದ್ ಹುಣ್ಣಿಮೆಯ ದಿನ ಕೃಷ್ಣ ತನ್ನ ಕೊಳಲನ್ನ, ತನ್ನ ನಾದವನ್ನ ಬಾರಿಸ್ತಾನೆ ಅಥವಾ ತನ್ನ ಕೊಳಲಿನ ನಾದವನ್ನ ಮಾಡ್ತಾನೆ ಅಂತ. ಯಾವಾಗ ಕೃಷ್ಣ ತನ್ನ ಕೊಳಲನ್ನ ಊದುತ್ತಾನೆ, ಈ ಕೃಷ್ಣ ಭಾವವನ್ನು ಹೊಂದಿರುವಂತಹ ಗೋಪಿಯರೆಲ್ಲರೂ ಆ ನಾದಕ್ಕೆ ಮನಸ್ಸೋರ್ತಾರೆ ಅಥವಾ ಸೂರೆ ಹೋಗ್ತಾರೆ. ಆ ನಾದ ಕೇಳೋದು ಬರೀ ಈ ಗೋಪಿಯರಿಗೆ ಮಾತ್ರ, ಎಲ್ಲ ಮನುಷ್ಯರಿಗೆ ಎಲ್ಲರಿಗೂ ಈ ನಾದ ಕೇಳಲ್ಲ. ಯಾರಿಗೆ ಆ ಭಗವಂತನ ಅನುಕರಣೆ ಇದೆ, ಯಾರು ಆ ಭಗವಂತನಲ್ಲಿ ಆಳವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದಾರೋ ಅವರಿಗೆ ಮಾತ್ರ ಈ ನಾದ ಕೇಳತ್ತೆ. ಸೊ ಕೃಷ್ಣ ಏನ್ ಮಾಡ್ತಾನೆ, ತನ್ನ ಕೊಳಲನ್ನ ಊದ್ತಾನೆ. ಆವಾಗ ಈ ಗೋಪಿಯರೆಲ್ಲ ಎಲ್ಲಾಗತ್ತೆ ಇದೆಲ್ಲ ಫಸ್ಟ್ ಆಗ್ತಾ ಇರೋದು ಇವಾಗ ಬೃಂದಾವನದಲ್ಲಿ. ಸೊ ಓಕೆ, ಅದಕ್ ಬರಕ್ ಮುಂಚೆ ಫಸ್ಟ್ ಒಂಚೂರು ಕೃಷ್ಣನ
ಹೆಸರಿನ ಹಿಂದಿರುವಂತಹ ಒಂದು ಅರ್ಥನ ತಿಳ್ಕೊಳ್ಳೋಣ. ಆಕ್ಚುಲಿ ಕೃಷ್ಣ ಅಥವಾ ಕರ್ಷಣ ಅಂತಂದ್ರೆ ಆಕರ್ಷಣೆ ಅಂತ ಇದೆ. ಹಂಗಾಗಿ ವಿಷ್ಣುವಿನ ಸಂಕರ್ಷಣ ಅಂತ ಸಹ ಕರೀತಾರೆ. ಅಂದ್ರೆ ತನ್ನ ತನ್ನ ಕಡೆ ಎಲ್ಲರನ್ನು ಆಕರ್ಷಿಸುವವನು ಕರ್ಷಣ ಅನ್ನುವಂತಹ ಒಂದು ಪ್ರತೀತಿ ಇದೆ. ಸೊ ಪ್ರತಿಯೊಂದು ಜೀವರಾಶಿಯನ್ನು ತನ್ನ ಕಡೆ ಸೆಳೆಯುವಂಥವನು ಕರ್ಷಣ ಅಥವಾ ಕೃಷ್ಣ ಅಂತ ಹೇಳ್ತಾರೆ. ಆದ್ರೆ ಮಹಾಭಾರತದಲ್ಲಿ ಅಥವಾ ಭಾಗವತದಲ್ಲಿ ಹೇಳ್ತಾರೆ, ಯಾವಾಗ ನಂದಗೋಪ ಅಥವಾ ನಂದ ಮಹಾರಾಜ ಮತ್ತ ಯಶೋದಾಗೆ ತಮಗೆ ಗಂಡು ಮಗು ಆಗಿದೆ ಅಂತ ಗೊತ್ತಾಗುತ್ತೋ ಎಲ್ಲ ಸಂಭ್ರಮಾಚರಣೆಯಲ್ಲಿರ್ತಾರೆ. ಆವಾಗ ಅವರು ಅಲ್ಲಿ ಗರ್ಗ ಮುನಿಗಳನ್ನ ಕರೆಸ್ತಾರೆ. ಗರ್ಗ ಮುನಿಗಳನ್ನ ಕರೆಸ್ಬಿಟ್ಟು ಆ ಮಗುವಿಗೆ ನಾಮಕರಣ ಮಾಡಿಸ್ತಾರೆ. ಗರ್ಗ ಮುನಿಗಳು ಆ ಮಗುವಿಗೆ ಕೃಷ್ಣ ಅನ್ನೋ ಹೆಸರನ್ನ ಇಡ್ತಾರೆ. ಯಾಕೆ ಕೃಷ್ಣ ಅನ್ನೋ ಹೆಸರನ್ನ ಇಟ್ಟೆ ಅಂತನ್ಬಿಟ್ಟು ಗರ್ಗ ಮುನಿಗಳು ಗರ್ಗ ಸಂಹಿತ ಅನ್ನುವ ಅವರ ರಚನೆ ಅಥವಾ ಅವರ ಗ್ರಂಥದಲ್ಲಿ ಬರೆದಿದ್ದಾರೆ. ಏನಪ್ಪಾ ಕೃಷ್ಣ ಅಂತಂದ್ರೆ ಕಕಾರ ಕಮಲಾಕಾಂತಃ ಋಕಾರೋ ರಾಮ ಇತ್ಯಾಪಿ ಶಕಾರ ಷಡ್ಗುಣ ಪ್ರತಿ ಶ್ವೇತದ್ವೀಪ ನಿವಾಸಕೃತ ನಕಾರೋ ನರಸಿಂಹೋಯಂ ಅಕಾರೋ ಹ್ಯ ಅಕ್ಷರೋಗ್ನಿಭುಕ್ ಅಂತ. ಅಂದ್ರೆ ಕಕಾರೋ ಕಮಲಾಕಾಂತ ಅಂದ್ರೆ ಕಮಲಾಕಾಂತ ಯಾರು? ಕಮಲ ಅಂತಂದ್ರೆ ಲಕ್ಷ್ಮಿ, ಕರೆಕ್ಟಾ? ಪದ್ಮದಲ್ಲಿ ಬಂದಿರುವವಳು, ಪದ್ಮದ ಮೊಗದವಳು ಲಕ್ಷ್ಮಿ. ಲಕ್ಷ್ಮಿಯ ಕಾಂತ, ಕಾಂತ ಅಂತಂದ್ರೆ ಯಾರು? ಗಂಡ. ಸೊ ಲಕ್ಷ್ಮಿಯ ಗಂಡ ಯಾರು? ವಿಷ್ಣು. ಸೊ ಕಕಾರೋ ಕಮಲಾಕಾಂತ ಋಕಾರೋ ರಾಮ ಇತ್ಯ ಅಪಿ. ರ ಅಥವಾ ಋಕಾರ ಅಂತ ತಗೊಂಡ್ರೆ ಹಿಂದಿನ ಜನ್ಮದಲ್ಲಿ ರಾಮ ಆಗಿದ್ದವನು ಅಥವಾ ರಾಮನ ಅವತಾರದಲ್ಲಿದ್ದಂಥ ವಿಷ್ಣು. ಶಕಾರೋ ಷಡ್ಗುಣಪತಿ ಅಂತ ಹೇಳ್ತಾರೆ. ಷಡ್ಗುಣ ಅಂತಂದ್ರೆ ನಾವೆಲ್ಲ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತೀವಿ, ಷಡಂಗ ದೇವತಾ ಯುಕ್ತ ಷಡ್ಗುಣ್ಯ ಪರಿಪೂರಿತ ಅಂತ. ಅಂದ್ರೆ ಈ 6 ಗುಣಗಳಾದಂತಹ ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸು, ಈ 6 ಷಡ್ಗುಣಗಳು ಪರಿಪೂರ್ಣವಾಗಿರುವಂತಹವನು ಅನ್ನುವುದು ಶಕಾರದ ಅರ್ಥ. ಸೊ ಕ ಆಯ್ತು, ರು ಆಯ್ತು, ಶ ಆಯ್ತು. ಇನ್ ಮಿಕ್ಕಿರೋದು ಯಾವುದು? ಣ ಅಥವಾ ನ ಮತ್ತೆ ಅ ಅಲ್ವಾ? ಸೊ ಣ ಅಥವಾ ನ ಇದಕ್ಕೆ ಏನು? ನಕಾರೋ ನರಸಿಂಹೋಯಂ. ಸೊ ಎಲ್ಲಿ ಈ ನರಸಿಂಹ ರೂಪದಲ್ಲಿ ಬಂದಿರುವಂತಹ ವಿಷ್ಣು ಇವನು ಅಂತ ಸಹ ಹೇಳ್ತಾರೆ ಗರ್ಗ ಮುನಿಗಳು. ಅಕಾರೋ ಹ್ಯ ಅಕ್ಷರೋಗ್ನಿ ಭುಕ್ ಅಂತ ಹೇಳ್ತಾರೆ. ಅಂದ್ರೆ ಈ ಅಕಾರದಿಂದ ಬರುವಂತಹ ಅಕ್ಷರ, ಹೇಗೆ ಅಕಾರವನ್ನು ನಾವು ಫರ್ದರ್ ಡಿವೈಡ್ ಮಾಡೋದಕ್ಕಾಗೋದಿಲ್ವೋ, ಮತ್ತೆ ಅಗ್ನಿಯಂತೆ ಎಲ್ಲವನ್ನು ಅಧರ್ಮವನ್ನೆಲ್ಲ ಸುಡುವಂಥವನು ಇವನು ಕೃಷ್ಣ ಅಂತ ಗರ್ಗ ಮುನಿಗಳು ತಮ್ಮ ಗರ್ಗ ಸಂಹಿತದಲ್ಲಿ ಬರೆದಿದ್ದಾರೆ. ಸೊ ಇದು ಎಕ್ಸ್ಪಾನ್ಷನ್ ಆಫ್ ಕೃಷ್ಣ. ಸೊ ಈ ಕೃಷ್ಣ ಮುಂದೆ ಗೋಕುಲದಲ್ಲಿ ಬೆಳೀತಾ ಹೋಗ್ತಾ ನಮಗ್ ಗೊತ್ತು, ಸುಮಾರು ಜನ ರಾಕ್ಷಸರು ಬರ್ತಾರೆ, ಕಂಸ ಕಳಿಸ್ತಾನೆ, ಅವರೆಲ್ಲರನ್ನು ಅವರವರ ಭಾವಕ್ಕೆ ತಕ್ಕಂತೆ ಅವರನ್ನ ಸಂಹಾರ ಮಾಡ್ತಾ ಹೋಗ್ತಾನೆ, ಮತ್ತೆ ಅವರಿಗೆಲ್ಲ ಮೋಕ್ಷ ಕೊಡ್ತಾನೆ ಕೃಷ್ಣ ಅನ್ನೋದು ಗೊತ್ತು. ಆಗ್ಲೇ ನಾವು ಪೂತನಿ ಕತೆ ಹೇಳಿದ್ವಿ. ಹಂಗೆ ಮುಂದೆ ಒಂದು ಕೇಶಿ ಅನ್ನೋ ಕುದುರೆ ರೂಪದಲ್ಲಿ ಒಂದು ರಾಕ್ಷಸ ಬರ್ತಾನೆ. ಅವನನ್ನ ಸಂಹಾರ ಮಾಡಿದಾಗ ವಿಷ್ಣು ಕೇಶವನಾಗ್ತಾನೆ. ಹೀಗೆ ಸುಮಾರು ಕಥೆಗಳು ಬರ್ತಾ ಹೋಗುತ್ತೆ. ಹೀಗೆ ಗೋಕುಲದಲ್ಲಿ ಕೃಷ್ಣ ಬೆಳೀತಾ ಹೋಗ್ತಾನೆ. ಈ ಗೋಕುಲ ಅಥವಾ ಮಥುರಾ ಅಂತ ಏನಿದೆ, ಇದರ ಸುತ್ತಮುತ್ತಲೂ ಇರುವಂತಹ 84 ಕೋಸಗಳು. ಕೋಸ ಅಂದ್ರೆ ಹಳ್ಳಿಗಳು. ಈ ಹಳ್ಳಿಗಳು ಅರೌಂಡ್ 175 ಮೈಲ್ಸ್ ರೇಡಿಯಸ್ ಅಲ್ಲಿರುವಂತಹ ಹಳ್ಳಿಗಳನ್ನೆಲ್ಲ ಸೇರಿ ವ್ರಜ ಅಂತ ಕರೀತಿದ್ರು, ಅಥವಾ ವ್ರಜ ಅಂತ ಕರೆಯೋರು. ಈ ವ್ರಜದಲ್ಲಿರುವಂತಹ ಗೋಪಿಯರೆಲ್ಲರೂ ಕೃಷ್ಣನ ಭಕ್ತರೆ. ನಾ ಆಗ್ಲೇ ಹೇಳ್ದಂಗೆ ಹಿಂದಿನ ಜನ್ಮದಲ್ಲಿ ಯಾರ್ಯಾರಿಗೆ ತಮ್ಮ ಬಯಕೆ ಇತ್ತೋ, ಈ ಕೃಷ್ಣನ್ನ ಸೇರ್ಬೇಕು ಅಂತ ಭಕ್ತಿ ಭಾವದಿಂದ ಬಯಸ್ತಿದ್ರೋ ಅವರೆಲ್ಲರೂ ಈ ಜನ್ಮದಲ್ಲಿ ಈ ವ್ರಜದಲ್ಲಿ ಗೋಪಿಯರಾಗಿ ಹುಟ್ಟಿರ್ತಾರೆ. ಸೊ ಈ ಕೃಷ್ಣ ಯಾವಾಗ ಶರದ್ ನವರಾತ್ರಿ ದಿನ ತನ್ನ ಕೊಳಲನ್ನ ಊದುತ್ತಾನೆ, ಈ ಗೋಪಿಯರೆಲ್ಲರೂ ಸಹ ಯಮುನಾ ನದಿ ತೀರಕ್ಕೆ ಬರ್ತಾರೆ. ಅದು ಯಾವ ರೀತಿ ಬರ್ತಾರೆ? ಆ ಕೊಳಲಿನ ನಾದ ನಾ ಹೇಳ್ದೆ ಎಲ್ಲರಿಗೂ ಕೇಳಲ್ಲ, ಬರೀ ತನ್ನ ಭಕ್ತರ ಪರಾಕಷ್ಟೆ ಅಥವಾ ಭಕ್ತಿಯ ಪರಾಕಷ್ಟೆಯಲ್ಲಿರುವ ಭಕ್ತರಿಗೆ ಮಾತ್ರ ಕೇಳತ್ತೆ ಅಂತ. ಸೊ ಅದನ್ನ ಎಷ್ಟು ಚೆನ್ನಾಗಿ ಬರೀತಾರೆ ಭಾಗವತದಲ್ಲಿ ಅಂತಂದ್ರೆ, ಒಂದು ಗೋಪಿ ತನ್ನ
ಅತ್ತೆ ಮಾವಂದ್ರಿಗೆ ಊಟ ಬಡಿಸ್ತಿರ್ತಾಳಂತೆ, ಅವಳು ಅಲ್ಲೇ ಅರ್ಧದಲ್ಲಿ ಬಿಟ್ಟು ಹೊರ್ಟೋಗ್ತಾಳೆ. ಇನ್ಯಾರೋ ಮಗುಗೆ ಹಾಲು ಕುಡಿಸ್ತಾ ಇರ್ತಾಳೆ, ಅವಳು ಬಿಟ್ಟು ಹೊರ್ಟೋಗ್ತಾಳೆ. ಒಲೆ ಮೇಲೆ ಹಾಲಿಟ್ಟಿರ್ತಾಳೆ, ಅದನ್ನೂ ಅರ್ಧದಲ್ಲೇ ಬಿಟ್ಟು ಹೊರ್ಟೋಗ್ತಾಳೆ. ಕೊಟ್ಟಿಗೆ ಕ್ಲೀನ್ ಮಾಡ್ತಿರ್ತಾಳೆ. ಹೀಗೆ ಪ್ರತಿಯೊಬ್ಬರು ತನ್ನ ಕೊಳಲಿನ ನಾದ ಕೇಳಿದ ತಕ್ಷಣ, ಕೃಷ್ಣನ ಕೊಳಲಿನ ನಾದ ಕೇಳಿದ ತಕ್ಷಣ ಎಲ್ಲ ಗೋಪಿಯರು ತಮ್ಮೆಲ್ಲ ಕೆಲಸವನ್ನು ಬಿಟ್ಟು ಕೃಷ್ಣನ ಹತ್ರ ಬಂದ್ಬಿಡ್ತಾರಂತೆ. ಆ ಕೃಷ್ಣನ ಹತ್ರ ಬಂದು ಯಮುನಾ ನದಿ ತೀರಕ್ಕೆ ಬರ್ತಾರೆ. ಅಲ್ಲಿ ಕೃಷ್ಣನ ಹುಡುಕ್ತಾರೆ. ಇವರ ಆ ಭಕ್ತಿಯ ಪರಾಕಾಷ್ಠೆಗೆ ಬಂದು ಮೆಚ್ಚಿ ಕೃಷ್ಣ ಬರ್ತಾನೆ. ಕೃಷ್ಣ ಬಂದಾಗ ಅವರೆಲ್ಲರೂ ತಮ್ಮ ಭಾವನೆಗಳನ್ನ ಎಕ್ಸ್‌ಪ್ರೆಸ್ ಮಾಡಕ್ ಶುರು ಮಾಡ್ತಾರೆ. ಸುಮಾರು ಎಲ್ಲಾನು ಅವನ ಕೃಷ್ಣನ ಲೀಲೆಗಳನ್ನೆಲ್ಲ ಹಾಡ್ತಾ ಹಾಡ್ತಾ ಕುಣಿತಾ ಕೃಷ್ಣನೊಂದಿಗೆ ಅವರು ತಮ್ಮ ಮೈ ಮರೀತಾರೆ. ಆವಾಗ ಆ ಒಂದು ಕ್ಷಣದಲ್ಲಿ ಏನಾಗುತ್ತೆ, ಅವರೆಲ್ಲ ಓಹೋ ಕೃಷ್ಣ ನಮ್ ಜೊತೆ ಇದ್ದಾನೆ, ನಾವೇ ಎಲ್ಲರಿಗಿನ್ನ ಜಾಸ್ತಿ ಅನ್ನೋ ಒಂದು ಅಹಂಕಾರ ಬರುತ್ತೆ. ಯಾವಾಗ ಆ ಅಹಂಕಾರ ಬರುತ್ತೋ ಕೃಷ್ಣ ಅಲ್ಲಿಂದ ಅಂತರ್ಧಾನನಾಗ್ತಾನೆ. ಕೃಷ್ಣ ಅಂತರ್ಧಾನನಾದ ತಕ್ಷಣ ಈ ಗೋಪಿಯರಿಗೆಲ್ಲರಿಗೂ ಕಳವಳ ಆಗುತ್ತೆ. ಏನಾಯ್ತಪ್ಪ ಅಂತ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಕೃಷ್ಣ ಅಂತರ್ಧಾನನಾದ ಅಂತ. ಬಟ್ ಅವರು ಓಕೆ ಅವನು ಇನ್ನೆಲ್ಲೋ ಹೋಗಿದ್ದಾನೆ, ನಾವು ಕೃಷ್ಣನ ಹುಡುಕೊಂಡು ಹೋಗ್ಬೇಕು ಅಂತ ಯಮುನಾ ನದಿ ತೀರದಲ್ಲಿರುವಂತಹ ಪಕ್ಕದಲ್ಲೇ ಇರುವಂತಹ ಕಾಡೊಳಗಡೆ ಹೋಗ್ತಾರೆ. ಎಲ್ಲ ಹುಡ್ಕೊಂಡು ಹೋಗ್ತಾರೆ. ಬೆಳದಿಂಗಳಾದ್ರಿಂದ ಅವತ್ತು ಹುಣ್ಣಿಮೆ ದಿನ ಅಂತ ಹೇಳ್ದೆ. ಹಂಗಾಗಿ ಕಾಡು ಒಳಗಡೆನು ಚಂದ್ರನ ಬೆಳಕು ಬೀಳ್ತಾ ಇರತ್ತೆ. ಸೊ ಆ ಬೆಳಕನ್ನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಕೃಷ್ಣ ಎಲ್ಲೂ ಕಾಣಲ್ಲ. ಕಾಣದೇ ಇದ್ದಾಗ ಈ ವಿರಹ ವೇದನೆಯಿಂದ ಅವರು ತಿರ್ಗಾ ಎಲ್ಲ ಕೃಷ್ಣನ್ ಬಗ್ಗೆ ಹಾಡ್ತಾ ಕುಣಿತಾ, ಕೆಲವರೆಲ್ಲ ತಾವೇ ಯಶೋಧ ತಾಯಿ ತರ ಮಗುಗೆ ಹಾಲು ಕುಡಿಸ್ತಾ ಇರೋ ತರ, ಇನ್ನೊಂದಷ್ಟು ಜನ ತಾವು ಗೋಪ ಬಾಲಕರ ತರ ಅವನ ಜೊತೆ ಆಡ್ತಾ ಇರೋ ತರ, ಇನ್ನೊಂದಷ್ಟು ಜನ ಕೃಷ್ಣ ಕಾಳಿಂಗನ ಮೇಲೆ ನರ್ತನ ಮಾಡ್ತಾ ಇರೋ ತರ, ಈ ತರ ಪ್ರತಿಯೊಂದು ಅವನ ಲೀಲೆಗಳನ್ನು ಹಾಡ್ತಾ ಹೋಗ್ತಾರೆ. ಒಂದಷ್ಟು ದೂರ ಹೋದ್ಮೇಲೆ ಅವರಿಗೆ ಅಲ್ಲಿ ಒಂದು ಹೆಜ್ಜೆ ಗುರುತು ಕಾಣುತ್ತೆ ಮಣ್ಮೇಲೆ. ಅವಾಗ ಖುಷಿ ಆಗುತ್ತೆ, ಓ ನಮ್ ಕೃಷ್ಣ ಇಲ್ಲೇ ಇದ್ದಾನೆ ಅಂತ. ಬಟ್ ಅದು ಹೆಜ್ಜೆ ಗುರುತು ಕಂಡ ತಕ್ಷಣ ಅವರಿಗೆ ತಿರ್ಗಾ ಬೇಜಾರು ಆಗತ್ತೆ. ಯಾಕೆ ಬೇಜಾರಾಗತ್ತೆ ಅಂದ್ರೆ ಅದ್ರ ಪಕ್ಕ ಇನ್ನೊಂದು ಸೆಟ್ ಆಫ್ ಹೆಜ್ಜೆ ಗುರುತು ಇರತ್ತೆ. ಇದು ಯಾರಪ್ಪ, ನಾವ್ ಎಲ್ಲ ಗೋಪಿಯರು ಅಟೆಂಡೆನ್ಸ್ ಅಲ್ಲಿ ಇಲ್ಲೇ ಇದೀವಲ್ಲ, ಇಲ್ಲೇ ಇದ್ರೆ ನಮ್ಮನ್ ಬಿಟ್ಟು ಇನ್ಯಾರಿದ್ದಾರೆ ಕೃಷ್ಣನ್ ಜೊತೆ ಅಂತ. ಆ ಹೆಜ್ಜೆ ಗುರುತೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಒಂದಷ್ಟು ದೂರ ಹೋದ್ಮೇಲೆ ಅಲ್ಲೊಂದ್ ದೊಡ್ಡ ಹೂವಿನ ಗಿಡ ಇರತ್ತೆ. ಆ ಹೂವ ಕಿತ್ತಿರೋದಕ್ಕೆ ಮೆಟ್ಟಗಾಲಲ್ಲಿ ನಿಂತಿರುವಂತಹದ್ದು ಇರತ್ತೆ. ಈ ತರ ಹೀಗೆ ಬೇರೆ ಇರತ್ತೆ. ಅದೆಲ್ಲವನ್ನು ನೋಡ್ತಾ ಗೋಪಿಯರಿಗೆ ಮನಸ್ಸಿನಲ್ಲಿ ಅಸೂಯೆ ಉಂಟಾಗತ್ತೆ. ಇಷ್ಟ್ ಜನನ್ ಬಿಟ್ಟು ಇನ್ಯಾರಿದ್ದಾರೆ ಗೋಪಿ ಅಂತ. ಆಮೇಲೆ ಗೊತ್ತಾಗತ್ತೆ ಕೃಷ್ಣನ ಜೊತೆ ಅಂತಹ ದೊಡ್ಡ ಗೋಪಿ ಇರೋದಕ್ ಸಾಧ್ಯವಾಗುವಂತಹದ್ದು ರಾಧಾ ಅಂತ. ಸೊ ಏನಾಗತ್ತೆ, ಈ ರಾಧಾ ಕೃಷ್ಣ ಎಷ್ಟೇ ಆಕರ್ಷಣೆಯಿಂದ ಯಾರನ್ನೇ ಪುಲ್ ಮಾಡಿದ್ರು ಫೈನಲ್ ಆಗಿ ಕೃಷ್ಣನ ಸೇರ್ಬೇಕು ಅಂತಂದ್ರೆ ರಾಧೆಯ ಅನುಗ್ರಹ ಇಲ್ದೆ, ರಾಧೆಯ ಒಂದು ಸಂಕಲ್ಪ ಇಲ್ದೆ ಸಾಧ್ಯನೇ ಇಲ್ಲ. ನಾನು ಆಗ್ಲೇ ಹೇಳ್ದೆ, ಈ ರಾಸಲೀಲೆ ಅಂತಂದ್ರೆ ಗೋಪಿಯರು ಅಂದ್ರೆ ಏನು, ಗೋ ಅಂತಂದ್ರೆ ಇಂದ್ರಿಯಗಳು, ಪಿ ಅಂತಂದ್ರೆ ಪಿಬತಿ ಅಥವಾ ಕುಡ್ದಿರೋದು. ತಮ್ಮ ಪ್ರತಿಯೊಂದು ಇಂದ್ರಿಯಗಳಿಂದ, ಅಂದ್ರೆ ಈ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಏನೇನು ಇಂದ್ರಿಯಗಳಿದೆಯೋ ಪ್ರತಿಯೊಂದು ಇಂದ್ರಿಯದಿಂದ ಈ ಕೃಷ್ಣನ ಪ್ರೇಮ ಭಾವವನ್ನು ಕುಡಿದಿರುವವರೇ ಗೋಪಿಯರು ಅಂತ. ಅಂದ್ರೆ ಎಲ್ಲದರಲ್ಲೂ ಒಂಥರ ಶರಣಾಗತಿ ಭಾವ. ಹೆಂಗೆ ಅಂದ್ರೆ ನಮ್ಮ ಈ ಗುರುಸ್ತೋತ್ರದಲ್ಲಿ ಹೇಳ್ತಾರಲ್ವಾ, ಏನಂತ ಹೇಳ್ತಾರೆ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವ ಮಮ ದೇವ ಅಂತ. ಎಲ್ಲ ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ, ಸ್ನೇಹಿತ ನೀನೆ, ಎಲ್ಲವೂ ನೀನೆ ಅನ್ನುವಂತಹ ಶರಣಾಗತಿಯಲ್ಲಿ ಕುಡಿದಿರುವಂತಹ ಒಂದು ಪ್ರೇಮಧಾರೆ ಅಥವಾ ಪ್ರೇಮ ರಸ ಇದೆಯಲ್ಲ, ಅವರುಗಳನ್ನ ಗೋಪಿಯರು ಅಂತ ಕರೀತಾರೆ. ಪ್ರತಿಯೊಂದು ಇಂದ್ರಿಯದಿಂದನೂ ಭಕ್ತಿ ರಸವನ್ನು ಕುಡಿದಿರುವವರು ಗೋಪಿಯರು ಅಂತ. ಸೊ ಈ ಗೋಪಿಯರನ್ನ ಕೃಷ್ಣನ ಹತ್ತಿರ ಒಂದು ಮಟ್ಟಕ್ಕೆ ಕೃಷ್ಣ ಆಕರ್ಷಣೆ ಮಾಡಿ ತನ್ನ ಹತ್ತಿರ ಎಳೆದ್ರು. ಕೃಷ್ಣನೊಂದಿಗೆ ಸೇರಲು ಸಾಧ್ಯವಾಗೋದು ರಾಧಾ ಇಂದ ಮಾತ್ರ. ಸೊ ಒಂದು ಹಂತ ತಲುಪದ ಮೇಲೆ ರಾಧಾ ಈ ಗೋಪಿಯರನ್ನ ತನ್ನ ಕೃಷ್ಣನೊಂದಿಗೆ ಬೆರೆಯಲು ಅನ್ನೋದಕ್ಕಿಂತ ಒಂದು ತಮ್ಮ ಪ್ರೇಮದ ಪರಾಕಾಷ್ಠೆಯನ್ನು ಹೊಂದಲು ಹೆಲ್ಪ್ ಮಾಡ್ತಾಳೆ ಅಂತ. ನಾ ಹೇಳ್ದೆ ಗೋಪಿಯರು ಅಂತಂದ್ರೆ ಪ್ರೇಮಧಾರೆ ಅಂತ. ಧಾರ ಅಂತಂದ್ರೆ ಸುರಿಯೋದು ಅಂತ. ಈ ಧಾರಾ ಅಕ್ಷರನ ಉಲ್ಟಾ ಮಾಡಿದ್ರೆ ರಾಧಾ ಅಂತ ಆಗತ್ತೆ. ಸೊ ಒಂದ್ ಮೀನಿಂಗ್ ಆಫ್ ರಾಧಾ ಈಸ್ ಪ್ರೇಮಧಾರೆಯನ್ನು ಸುರಿಯುವವಳು ರಾಧೆ ಅಂತ ಅಂದ್ಬಿಟ್ಟು. ಸೊ ರಾಧೆಯ ಹೆಲ್ಪ್ ಇಂದ ತಿರ್ಗಾ ಕೃಷ್ಣ ಅವರಿಗೆಲ್ಲರಿಗೂ ಪ್ರಕಟನಾಗ್ತಾನೆ.
ಪ್ರಕಟನ ಆಗ್ಬಿಟ್ಟು ಹೇಳ್ತಾನೆ, ಬನ್ನಿ ನೀವೆಲ್ಲ ನಿಮ್ಮ ನಿಮ್ಮ ಭಕ್ತಿಗೆ ನಾನು ಮೆಚ್ಚಿದ್ದೀನಿ. ನಾವೆಲ್ಲರೂ ಹೋಗಿ ನೀವೆಲ್ಲ ದಣಿದು ಬಳಲಿ ಇಷ್ಟೆಲ್ಲ ಮಾಡಿ ಮಾಡಿ ದಣಿದಿದ್ದೀರಾ. ನಾವೆಲ್ಲರೂ ಯಮುನಾ ನದಿ ತೀರಕ್ಕೆ ಹೋಗಿ ಆ ನೀರಿನಲ್ಲಿ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ. ಸೊ ಹೀಗೆ ಕೃಷ್ಣ ತನ್ನೆಲ್ಲ ಗೋಪಿಯರೊಂದಿಗೆ ಯಮುನಾ ನದಿ ತೀರಕ್ಕೆ ಬರ್ತಾನೆ. ಬಟ್ ಭಾಗವತದಲ್ಲೂ ಎಲ್ಲೂ ರಾಧಾ ಬಗ್ಗೆ ಹೇಳಲ್ಲ ಡೈರೆಕ್ಟ್ ಆಗಿ. ಯಾಕೆ ಅಂತಂದ್ರೆ ಆಮ್, ಈ ಭಾಗವತ ಯಾರಿಗೆ ಹೇಳ್ತಾ ಇರೋದು? ಭಾಗವತ ಹೇಳ್ತಾ ಇರೋದು ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ. ಈ ಶುಕಾಚಾರ್ಯರು ಯಾರು? ಶುಕಾಚಾರ್ಯರು ವೇದವ್ಯಾಸನ ಮಗ. ಶುಕ ಅಂದ್ರೆ ಏನು? ಪ್ಯಾರೆಟ್ ಅಂತ. ಈ ಪ್ಯಾರೆಟ್ ಎಲ್ಲಿರ್ತಿತ್ತು? ಇವರು ವೇದವ್ಯಾಸರ ಮಗನಾಗಿ ಹುಟ್ಟಲೇ ಕೃಷ್ಣ ಮತ್ತೆ ರಾಧಾನೇ ಕಾರಣ. ವಿಷ್ಣು ಮತ್ತೆ ಲಕ್ಷ್ಮಿ ತಮ್ಮ ವೈಕುಂಠಲಿದ್ದಾಗ ಅಥವಾ ಕೃಷ್ಣ ರಾಧಾ ತಮ್ಮ ಗೋಕುಲದಲ್ಲಿದ್ದಾಗ ರಾಧೆಯ ಭುಜದ ಮೇಲೆ ಯಾವಾಗ್ಲೂನು ಒಂದು ಗಿಣಿ ಇರತ್ತೆ. ಈ ಗಿಣಿನೇ ಶುಕ, ಮುಂದೆ ಶುಕಾಚಾರ್ಯರಾಗಿ ಹುಟ್ಟುವಂತಹದ್ದು. ಸೊ ಹಾಗಾಗಿ ಈ ಶುಕ ಗಿಣಿಗೆ ತಮ್ಮ ಗುರುಗಳು ರಾಧಾ. ಸೊ ರಾಧಾ ಬಗ್ಗೆ ಡೈರೆಕ್ಟ್ ಆಗಿ ಭಾಗವತದಲ್ಲಿ ಬರೆಯೋದಿಲ್ಲ. ಕೆಲವು ಅರ್ಥ ಮಾಡ್ಕೊಂಡ್ರೆ ಕೆಲವು ಪ್ರಾಸ್ ಅಲ್ಲಿ ರಾಧಾ ಬಗ್ಗೆ ಬಂದಿದೆ. ಸೊ ಹೀಗೆ ರಾಧಾ ಹೆಲ್ಪಿನಿಂದ ಅಥವಾ ರಾಧಾ ಸಹಾಯದಿಂದ ಕೃಷ್ಣ ತನ್ನ ಗೋಪಿಯರೊಂದಿಗೆ ಸೇರ್ತಾನೆ. ಸೊ ಈ ಜಲಕ್ರೀಡೆಯಲ್ಲಿ ಬಂದು ಅವರೆಲ್ಲರೂ ಕೃಷ್ಣನ ಜೊತೆ ಹೇಗೆ ಅಂತಂದ್ರೆ ಒಂಥರ ವ್ರಜ ಏನಿದೆ ಆ ಊರು, ಒಂದು 84 ಊರು ಸೇರಿ ಅವತ್ತು ವ್ರಜ ಮಂಡಲದ ತರ ಕಾಣುತ್ತೆ. ಅಂದ್ರೆ ಏನಪ್ಪಾ ಅಂತಂದ್ರೆ ಕೃಷ್ಣ ಇಬ್ರಿಬ್ರು ಗೋಪಿಯರ ಮಧ್ಯ ಒಬ್ಬೊಬ್ಬ ಕೃಷ್ಣ ಬರ್ತಾನೆ. ಅಂದ್ರೆ ತನ್ನ ಪ್ರತಿಯೊಬ್ಬ ಗೋಪಿಯರಿಗೂ ತಮ್ಮ ಪ್ರೇಮದ ಧಾರೆಯನ್ನು ಆ ಕೃಷ್ಣ ಕೊಡ್ತಾನೆ. ಸೊ ಹಾಗಾಗಿ ಮಧ್ಯದಲ್ಲಿ ಕೃಷ್ಣ, ಸುತ್ತಲೂ ಗೋಪಿಯರ ಮಧ್ಯದಲ್ಲಿ ಒಬ್ಬೊಬ್ಬ ಕೃಷ್ಣ. ಹೀಗೆ ಒಂದು ಸರ್ಕಲ್ ಮಧ್ಯ ಕೃಷ್ಣ, ಅದ್ರ ನಂತರ ಒಂದು ಚಿಕ್ಕ ಸರ್ಕಲ್, ಆಮೇಲೆ ದೊಡ್ಡ ಸರ್ಕಲ್, ಹಿಂಗೆ ಸರ್ಕಲ್ ಫಾರ್ಮ್ ಮಾಡಿ ಈ ವ್ರಜ ಅನ್ನೋ ಊರೇನಿದೆ ಅದು ವ್ರಜ ಮಂಡಳದ ತರ ಕಾಣಕ್ ಶುರು ಆಗತ್ತಂತೆ. ಸೊ ಅಷ್ಟು ಚೆನ್ನಾಗಿ ಅಲ್ಲಿ ಎಲ್ಲರೂ ಒಬ್ರನ್ನೊಬ್ರು ಕೃಷ್ಣನ ಭಕ್ತಿಯಲ್ಲಿ ಮುಳುಗಿರ್ತಾರಂತೆ. ಇದನ್ನೆಲ್ಲ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ಬೇಕಾರೆ ಪರೀಕ್ಷಿತ ಮಹಾರಾಜರು ಕೇಳ್ತಾರಂತೆ, ಅಲ್ಲ ಈ ಎಲ್ಲ ಗೋಪಿಯರು ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಕೃಷ್ಣನ ಬಳಿ ಹೋಗ್ತಾರಲ್ವಾ, ಕೃಷ್ಣನ ಬಳಿ ಹೋಗ್ತಾರೆ ಅಂತಂದ್ರೆ ಹಾಗಾದ್ರೆ ಅವರಿಗೆ ಅವರೆಲ್ಲರೂ ಪರಪುರುಷನ ಬಳಿ ಹೋದಂತಾಯ್ತಲ್ವಾ ಅಂತ. ಆಗ ಶುಕಾಚಾರ್ಯರು ಹೇಳ್ತಾರೆ, ಭಗವಂತ ಎಲ್ಲವನ್ನು ಮೀರಿದವನು ಹೇಗೆ ಪರಪುರುಷನಾಗ್ತಾನೆ ಅಂತ. ಹಾಗಾಗಿ ಭಗವಂತನನ್ನು ಸೇರುವವರಿಗೆ ಆ ಥರದ ಯಾವುದೇ ರಿಸ್ಟ್ರಿಕ್ಷನ್ಸು ಇರೋದಿಲ್ಲ. ಅದು ಪರಪುರುಷನ ತರ ಅಲ್ವೂ ಅಲ್ಲ ಅನ್ನೋದನ್ನ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಕ್ಲಾರಿಫೈ ಸಹ ಮಾಡ್ತಾರೆ. ಸೊ ರಾತ್ರಿ ಎಲ್ಲ ಹೀಗೆ ಕಳೆದು ಯಾವಾಗ ಸೂರ್ಯನ 1-2 ಕಿರಣಗಳು ಬೀಳುತ್ತೋ ಆವಾಗ ಕೃಷ್ಣ ತನ್ನೆಲ್ಲ ಗೋಪಿಯರಿಗೆ ಕಮಾಂಡ್ ಮಾಡ್ತಾನೆ, ಈ ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಕೆಲಸಗಳನ್ನ ನೀವು ಮಾಡಬೇಕು ಅಂತ ಹೇಳ್ತಾನೆ. ಆಗ ಒಲ್ಲದ ಮನಸ್ಸಿನಿಂದ ಗೋಪಿಯರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಬರ್ತಾರೆ. ಆವಾಗ ಒಂದ್ ಕ್ವಶನ್ ಬರುತ್ತೆ, ಹಾಗಾದ್ರೆ ರಾತ್ರಿ ಎಲ್ಲ ಗೋಪಿಯರು ಇರ್ಲಿಲ್ವಲ್ಲ, ಅವ್ರ ಮನೆಯವ್ರು ಯಾರು ಏನೋ ಅಬ್ಜೆಕ್ಟ್ ಮಾಡ್ಲಿಲ್ವಾ ಅಂತ. ಆವಾಗ ಕೃಷ್ಣ ಹೇಳ್ತಾನೆ ಎಗೇನ್, ಅಲ್ಲಿ ತಿರ್ಗಾ ರಾಧಾ ಬರ್ತಾಳೆ ತನ್ನ ಮಾಯೆಯಿಂದ. ಎಲ್ಲ ಗೋಪಿಯರು ತನ್ನ ಜೊತೆ ಇದ್ದಾಗ ತನ್ನ ಬೇರೆ ಸಂಸಾರದ ಪ್ರತಿಯೊಂದು ಸಂಸಾರದಲ್ಲಿ ಯಾರ್ಯಾರು ಇರ್ತಾರೋ ಅವ್ರೆಲ್ಲರಿಗೂ ಒಂದು ಮಾಯೆ ಆವರಿಸಿರುತ್ತೆ. ಈ ಗೋಪಿಯರು ರಾತ್ರಿ ಎಲ್ಲ ಕಳೆದು ಬಂತಹ ಸಮಯವನ್ನ ಬೇರೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ಬೆಳಗಾಗೋ ಅಷ್ಟ್ರಲ್ಲಿ ಗೋಪಿಯರೆಲ್ಲ ಅವ್ರವ್ರ ಮನೆಯಲ್ಲಿದ್ದಾರೆ, ಅವ್ರವ್ರ ಕೆಲ್ಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ತಾಯಿಯ ಮಾಯೆಯಿಂದ ಯಾರಿಗೂ ಗೊತ್ತೇ ಆಗಲ್ಲ. ಸೊ ಇದು ರಾಸಲೀಲೆಯ ಬಗ್ಗೆ ಒಂದು ತುಣುಕು ಅಥವಾ ಒಂದು ಸಣ್ಣ ಮಾಹಿತಿ ಭಾಗವತದಲ್ಲಿ ಬರೆದಿರುವ ಹಾಗೆ ಅಂತ. ನಾ ಹೇಳ್ದೆ ಏನಕ್ಕೆ ಈ ರಾಸಲೀಲೆ ಬಗ್ಗೆ ಹೇಳಿದೆ ಅಂತಂದ್ರೆ, ಇಂದಿನ ವಿಷಯ ಅಥವಾ ಇಂದಿನ ಕಥಾನಾಯಕಿ ಗೋದಾದೇವಿ ಇದ್ದಾಳಲ್ಲ, ಈ ರಾಸಲೀಲೆಯಲ್ಲಿ ಹೇಗೆ ತಮ್ಮ ಪ್ರೇಮ ಧಾರೆಯಿಂದ ಅಥವಾ ಪ್ರೇಮ ಭಾವದಿಂದ ಗೋಪಿಯರು ಕೃಷ್ಣನನ್ನ ಸೇರ್ತಾರೋ, ಕಲಿಯುಗದಲ್ಲಿ ಈ ತಿರುಪ್ಪಾವಯ ಅಥವಾ ಈ ಗೋದಾದೇವಿ ಅಥವಾ ಆಂಡಾಳ್ ಕೂಡ ತನ್ನ ಪ್ರೇಮ ಭಕ್ತಿಯಿಂದ ತನ್ನ ದೇವರನ್ನ ಸೇರ್ತಾಳೆ ಅನ್ನುವಂಥ ಒಂದು ಕತೆ ಇದೆ. ಈ ತಿರುಪ್ಪಾವೈ ಸಹ ಅದನ್ನೇ ಎಕ್ಸ್ಪ್ಲೇನ್ ಮಾಡುತ್ತೆ. ಈ ಗೋದಾದೇವಿ ಎಲ್ಲಿ ಹುಟ್ಟುತ್ತಾಳಪ್ಪ ಅಂತಂದ್ರೆ ಶ್ರೀವಿಲ್ಲಿಪುತ್ತೂರ್ ಅನ್ನುವಂಥ ಕಡೆ ಗೋದಾದೇವಿ ಜನನ ಆಗತ್ತೆ. ಸೊ ಇಲ್ಲಿ ಈ ಶ್ರೀವಿಲ್ಲಿಪುತ್ತೂರಲ್ಲಿ
ವಿಷ್ಣು ಶರ್ಮಾ ಅಂತ ಅಂದ್ಬಿಟ್ಟು ದೇವಸ್ಥಾನದ ಪ್ರಧಾನ ಅರ್ಚಕರಿರ್ತಾರೆ. ಅವ್ರನ್ನ ಪೆರಿಯಾಳ್ವಾರ್ ಅಂತ ಕರೀತಾ ಇರ್ತಾರೆ. ಸೊ ಈ ಪೆರಿಯಾಳ್ವಾರಿಗೆ ಏನಪ್ಪಾ ಅಂತಂದ್ರೆ, ಪೆರಿಯಾಳ್ವಾರ್ ಮತ್ತು ಅವರ ಪತ್ನಿ ಅವರಿಬ್ರುನು ಈ ಶ್ರೀವಿಲ್ಲಿಪುತ್ತೂರಲ್ಲಿರುವ ವಟಶಾಯಿ ದೇವಸ್ಥಾನ, ವಟಶಾಯಿ ಅಂತಂದ್ರೆ ವಿಷ್ಣು ಅಂತ, ಈ ದೇವಸ್ಥಾನಕ್ಕೆ ತಮ್ಮನ್ನ ತಾವು ಅರ್ಪಣೆ ಮಾಡ್ಕೊಂಡಿರ್ತಾರೆ. ಸದಾ ನಾ ಹೇಳ್ದೆ ಆಳ್ವಾರ್ ಅಂತಂದ್ರೆ ಆಳಕ್ಕೆ ಇಳಿದಿರುವವರು ಅಂತ. ವಿಷ್ಣುವಿನ ಭಕ್ತಿಯಲ್ಲಿ ಆಳಕ್ಕೆ ಇಳಿದಿರುವಂತಹವರು ಈ ದಂಪತಿಗಳು. ಈ ದಂಪತಿಗಳಿಗೂ ಒಂದೇ ಒಂದು ಕೊರ್ಗಿರತ್ತೆ. ಏನಪ್ಪಾ ಅಂತಂದ್ರೆ ಅವರಿಗೆ ಮಗು ಇಲ್ಲ ಅನ್ನೋದಂತಹ ಒಂದೇ ಒಂದು ಕೊರ್ಗಿರತ್ತೆ. ಸೊ ಅದು ಏನಾಗತ್ತೆ, ಇವ್ರಿಗೆ ಒಂದು ಹೂವಿನ ತೋಟ ಇರತ್ತೆ. ಈ ಹೂವಿನ ತೋಟದಲ್ಲಿ ದಿನಾ ಹೂವನ್ನ ಕಿತ್ತು ಹಾರ ಮಾಡಿ ಅದನ್ನ ವಿಷ್ಣುವಿಗೆ ಸಮರ್ಪಣೆ ಮಾಡ್ತಾ ಇರ್ತಾರೆ. ಒಂದು ದಿನ ಹಾಗೆ ತೋಟದಲ್ಲಿದ್ದಾಗ ತುಳಸಿ ಗಿಡದ ಕೆಳಗಡೆ ಒಂದು ಹೆಣ್ಣು ಮಗು ಸಿಗತ್ತೆ. ನಾನು ಮುಂಚೆನೂ ಹೇಳಿದ್ದೆ ಸುಮಾರು ಸಲ, ಎಲ್ಲೂ ಯಾವ ಕಥೆಯಲ್ಲೂನು ನಮಗೆ ತಾಯಿ ಬೇರೆಯವರ ಗರ್ಭದಿಂದ ಹುಟ್ಟಿರುವಂತಹ ದೃಶ್ಯಾಂತಗಳು ಸಿಗಲ್ಲ. ಅಂದ್ರೆ ಯಾಕಪ್ಪ ಅಂತಂದ್ರೆ ತಾನೇ ಸ್ವರ್ಣ ಗರ್ಭ, ಎಲ್ಲರೂ ತನ್ನ ಗರ್ಭದಲ್ಲಿರಬೇಕಾದ್ರೆ ತಾನು ಯಾರ ಗರ್ಭಕ್ಕೂ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅದೊಂದು ಇಂಡಿಕೇಶನ್. ಸಿಮಿಲರ್ಲಿ ಇಲ್ಲೂ ಗೋದಾದೇವಿ ಅಥವಾ ಆಂಡಾಳ್ ದೇವಿ ಭೂಮಿನಲ್ಲಿ ಸಿಗ್ತಾಳೆ, ತುಳಸಿ ಗಿಡದ ಕೆಳಗೆ ಸಿಗ್ತಾಳೆ. ಆ ತುಳಸಿ ಗಿಡ ಕೆಳಗಡೆ ಸಿಕ್ಕಂತ ಹೆಣ್ಣು ಮಗುವನ್ನ ನೋಡಿ ವಿಷ್ಣು ಶರ್ಮಾ ಮತ್ತೆ ದಂಪತಿಗಳು ತುಂಬಾನೇ ಖುಷಿ ಪಡ್ತಾರೆ. ಮತ್ತೆ ಆ ಮಗುವನ್ನ ಸಾಕಕ್ ಶುರು ಮಾಡ್ತಾರೆ. ಸೊ ಇವ್ ಪೆರಿಯಾಳ್ವಾರ್ ಅಥವಾ ವಿಷ್ಣು ಶರ್ಮಾ ಏನ್ ಮಾಡ್ತಾ ಇರ್ತಾರೆ, ಆ ಮಗಳು ಬೆಳೀತಾ ಬೆಳೀತಾ ಅವಳಿಗೆ ದಿನ ಕತೆ ಹೇಳ್ತಾ ಇರ್ತಾರೆ. ಕೃಷ್ಣನ ಕತೆಗಳನ್ನ, ದ್ವಾಪರ ಯುಗದಲ್ಲಿ ಅವನ ಲೀಲೆಗಳನ್ನ, ಹೇಗೆ ಬಾಲಲೀಲೆಗಳು, ಈ ರಾಸಲೀಲೆ ಆಗ್ಲಿ ಅಥವಾ ಅವನು ಹೇಗೆ ಕಂಸನನ್ನು ಇದು ಮಾಡ್ದ ಅನ್ನೋ ಪ್ರತಿಯೊಂದು ಕೃಷ್ಣನ ಕತೆಗಳನ್ನು ಹೇಳ್ತಾನೆ ಇರ್ತಾರೆ. ಅದನ್ನ ಕೇಳಿ 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 ಗೋದಾದೇವಿಗೆ ಅವಳು ಎಷ್ಟು ಅದರಲ್ಲಿ ಮುಳುಗ್ಬಿಡ್ತಾಳೆ ಅಂದ್ರೆ, ಅವಳು ಬೆಳೀತಾ ಬೆಳೀತಾ ಚಿಕ್ಕ ಮಗುವಿಂದಾನು ನನ್ ಮುಂದೆ ಮದ್ವೆ ಆದ್ರೆ ವಿಷ್ಣುನೇ ಮದ್ವೆ ಆಗೋದು, ವಿಷ್ಣುನ ಬಿಟ್ಟು ಇನ್ಯಾರನ್ನೂ ಮದ್ವೆ ಆಗಲ್ಲ ಅನ್ನೋದು ಮನಸ್ಸಿನಲ್ಲಿ ಬಂದ್ಬಿಡತ್ತೆ. ಆ ಒಂಥರ ಕತೆ ಕೇಳಿ 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 ಗೋದಾದೇವಿ ಸದಾ ತಾನೂ ದ್ವಾಪರ ಯುಗದಲ್ಲೇ ಇದ್ದೀನಿ ಅನ್ಕೊಂಡ್ಬಿಟ್ಟಿರ್ತಾಳೆ. ಅವಳಿಗೆ ತಾನು ಕಲಿಯುಗದಲ್ಲಿದ್ದೀನಿ, ಶ್ರೀವಿಲ್ಲಿಪುತ್ತೂರ್ ಅನ್ನೋ ಊರಲ್ಲಿದ್ದೀನಿ ಅನ್ನೋದು ಸಹ ಮನಸ್ಸಿಗೆ ಬರಲ್ಲ. ಸೊ ಹೀಗೆ ನಡೀತಾ ಇರತ್ತೆ. ನಾ ಹೇಳ್ದಂಗೆ ವಿಷ್ಣು ಶರ್ಮಾ ದಂಪತಿಗಳು ತಮ್ಮ ತೋಟದಿಂದ ಹೂವನ್ನ ತರೋದು, ಅದಕ್ಕೆ ಮಾಲೆ ಕಟ್ಟೋದು, ವಿಷ್ಣುವಿಗೆ ಸಮರ್ಪಣೆ ಮಾಡೋದು ಮಾಡ್ತಿರ್ತಾರೆ. ಇವಳು ದೊಡ್ಡವಳಾಗ್ತಾ ಆಗ್ತಾ ಅದೇ ಕೆಲಸದಲ್ಲಿ ತೊಡಗಿಸ್ಕೊತಾಳೆ. ಬಟ್ ಇವಳು ಏನ್ ಮಾಡ್ತಾ ಇರ್ತಾಳೆ ಗೋದಾದೇವಿ ಅಂತಂದ್ರೆ, ವಿಷ್ಣುವಿಗೆ ಕೊಡುವ ಹಾರವನ್ನು ಕೊಡೋಕ್ ಮುಂಚೆ ತಾನು ಧರಿಸಿ ನೋಡ್ಕೋತಾ ಇರ್ತಾಳೆ ನೀರಲ್ಲಿ. ಅವಾಗೆಲ್ಲ ಕನ್ನಡಿ ಆ ತರದ್ದಕ್ಕಿನ್ನ ನೀರಲ್ಲಿ ತನ್ನ ಪ್ರತಿಬಿಂಬ ನೋಡ್ಕೊಂಡು ಓಕೆ ಚೆನ್ನಾಗ್ ಕಾಣಿಸ್ತಿದೆ, ಹಂಗಾರೆ ನನ್ನ ದೇವ್ರಿಗೆ ಅರ್ಪಿಸಿದ್ರೆ ಇದು ಇನ್ನೂ ಚೆನ್ನಾಗ್ ಕಾಣುತ್ತೆ, ಈ ತರ ಒಂದು ಅರ್ಪಣಾ ಭಾವದಲ್ಲಿ ದಿನ ತಾನು ಧರಿಸಿ ಅದನ್ನ ಕೊಡ್ತಾ ಇರ್ತಾಳೆ. ಇದು ಗೊತ್ತಿರಲ್ಲ ವಿಷ್ಣು ಶರ್ಮಾಗೆ. ಅವ್ರು ಏನ್ ಮಾಡ್ತಾರೆ, ಒಂದಷ್ಟು ದಿನ ಆದ್ಮೇಲೆ ಈ ಪೆರಿಯಾಳ್ವಾರ್ ಅವರು ಗೊತ್ತಾಗ್ಬಿಡತ್ತೆ ಮಗಳು ಏನ್ ಮಾಡ್ತಿದ್ದಾಳೆ ಅಂತ. ಒಂದಿನ ನೋಡ್ಬಿಡ್ತಾರ ಅವ್ರು. ಅವಾಗ ಮಗಳಿಗೆ ಹೇಳ್ತಾರೆ, ನೋಡಮ್ಮ, ದೇವ್ರಿಗೆ ಹಾಕುವಂತ ಹಾರನ ನೀನ್ ಹಾಕೊಂಡ್ ಮಾಡಿದ್ರೆ ಅದು ಒಳ್ಳೇದಲ್ಲ, ನೀ ಮಾಡ್ತಾ ಇರೋದಂತ ತಪ್ಪು ಅಂದ್ಬಿಟ್ಟು ಅವತ್ತೇನ್ ಮಾಡ್ತಾರೆ, ಆ ಹೂವ ಬಿಟ್ಟು ಬೇರೆ ಹೂವಿಂದ ಹಾರ ಮಾಡಿ ದೇವ್ರಿಗೆ ಕೊಡ್ತಾರೆ. ಆದ್ರೆ ಅವತ್ತು ವಿಷ್ಣು ಶರ್ಮರು ಒಂದು ಇದ್ ಮಾಡ್ತಾರೆ, ನೋಟಿಸ್ ಮಾಡ್ತಾರೆ ಪೆರಿಯಾಳ್ವಾರು. ಏನಪ್ಪಾ ಅಂತಂದ್ರೆ, ಅವತ್ತು ದೇವಸ್ಥಾನದಲ್ಲಿ ವಿಷ್ಣುವಿಗೆ ಹಾರವನ್ನು ಅರ್ಪಿಸಿದಾಗ ಆ ವಿಷ್ಣುವಿನ ಮುಖದಲ್ಲಿ ಏನೋ ಕಳೆನೇ ಇರೋದಿಲ್ಲ ಅವತ್ತು. ಯಾಕೋ ಮನಸ್ಸೆಲ್ಲ ಒಂಥರ ಇರತ್ತೆ. ಯಾಕೆ ಅಂತಂದಾಗ ಇವ್ರಿಗನ್ಸುತ್ತೆ, ಅಯ್ಯೋ ಮಗಳು ಇಷ್ಟ ದಿನ ಮಾಡಿದ ತಪ್ಪಿಗೆ ದೇವ್ರು ಕೋಪ ಮಾಡ್ಕೊಂಡ್ಬಿಟ್ಟಿದಾನೆ ಹಾಗೆ ಹೀಗೆ ಅಂತೆಲ್ಲ. ಸೊ ಅವಾಗ ಅವತ್ತು ರಾತ್ರಿ ಪೆರಿಯಾಳ್ವಾರ್ ಕನಸಿನಲ್ಲಿ ವಿಷ್ಣು ಬಂದ್ ಹೇಳ್ತಾನೆ, ಇಲ್ಲ, ಗೋದೆ ತನ್ನ ಪ್ರೇಮವನ್ನು ಆ ಹಾರದಲ್ಲಿ ಹಾಕಿ ನನಗೆ ಕೊಡ್ತಾಳೆ, ನನಗೆ ಅದೇ ಹಾರ ಬೇಕು ಅಂತ. ಸೊ ಅವಾಗ ಯಾರು ದೇವರನ್ನು ಆಳುವವಳು ಆಗ್ತಾಳೋ ಅವತ್ತಿಂದ ಅವಳನ್ನ ಆಂಡಾಳ್ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ದೇವರನ್ನು ಆಳುವವಳು ಆಂಡಾಳ್ ಅಂತ. ಸೊ ವಿಷ್ಣು ಶರ್ಮನಿಗೆ ತುಂಬಾ ಖುಷಿ ಆಗುತ್ತೆ, ಅಯ್ಯೋ ದೇವರಿಗೆ ನನ್ನ ಮಗಳು ತನ್ನ ಹಾರನ ಹಾಕೊಂಡ್ ಕೊಡುವಂತಹದ್ದು ಒಂದು ಇಷ್ಟ ಆಗ್ತಿದೆ ಅಂತಂದೆ ಅನ್ನಲ್ಲ. ಸರಿ, ಆಮೇಲೆ ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಗೋದಾದೇವಿ ವಿವಾಹದ ವಯಸ್ಕಳಾಗ್ತಾಳೆ. ಆವಾಗ ಅವ್ರ ತಂದೆ ಕೇಳ್ತಾರೆ, ನೋಡಮ್ಮ, ನಿನಗ್ ಮದ್ವೆ ಮಾಡ್ಬೇಕು ಅಂತಿದೀವಿ, ನಿಂದೇನಾರ ಕಂಡೀಷನ್ಸ್ ಇದ್ರೆ ಹೇಳು ಅಂತ. ಆವಾಗ ಗೋದಾದೇವಿ ಹೇಳ್ತಾಳೆ, ನಂದು ಒಂದೇ ಒಂದು ಕಂಡೀಷನ್ ಇರೋದು, ಏನು ಅಂತಂದ್ರೆ ನಾನ್ ಮದ್ವೆ ಆದ್ರೆ ವಿಷ್ಣುನ್ ಮಾತ್ರ ಅಂತ. ಅದನ್ನ ಕೇಳಿ ಪೆರಿಯಾಳ್ವಾರಿಗೆ ಸ್ವಲ್ಪ ಗಾಬರಿ ಆಗತ್ತೆ. ಏನೋ
ಏನೋ ವಜ್ರ ಬೇಕು, ಒಡವೆ ಬೇಕು, ಅದು ಇದು ಅಂದ್ರೆ ತಂದ್ಕೊಡ್ಬೋದು. ವಿಷ್ಣುನೇ ಬೇಕು ಅಂತಂದ್ರೆ ಎಲ್ಲಿಂದ ತಂದ್ಕೊಡೋದು ಅಂತ. ಅದೇ ಟೈಮ್ಗೆ ಆ ಶ್ರೀವಿಲ್ಲಿಪುತ್ತೂರಲ್ಲಿ ಒಂದಷ್ಟು ನಾರ್ತ್ ಇಂದ ಬಂದಿರುವಂತಹವರು ಕೃಷ್ಣನ ಅನುಯಾಯಿಗಳು ಅಥವಾ ವೈಷ್ಣವರು ಬಂದು ಇಲ್ಲಿ ಎಲ್ಲ ಪ್ರವಚನ ಮಾಡ್ತಾ ಇರ್ತಾರೆ. ಆವಾಗ ಈ ಪ್ರವಚನಕ್ಕೆ ಹೋದಂತಹ ಗೋದಾದೇವಿ ಕೇಳ್ತಾಳೆ. ಅವಳಿಗೆ ಏನು ಅಂತಂದ್ರೆ ತಾನು ಕಲಿಯುಗದಲ್ಲಿದ್ದೀನಿ, ಶ್ರೀವಿಲ್ಲಿಪುತ್ತರಲ್ಲಿದ್ದೀನಿ ಅನ್ನೋ ಒಂದು ಭಾವನೆನೇ ಇಲ್ಲ. ಅವಳಿಗೆ ಆ ಕಥೆಗಳನ್ನ ಕೇಳಿ 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 ತಾನು ದ್ವಾಪರ ಯುಗದಲ್ಲೇ ಇದ್ದೀನಿ ಅನ್ನುವಂಥ ಒಂದು ಭಾವನೆಯಲ್ಲಿ ಇರ್ತಾಳೆ. ಸೊ ಹಂಗಾಗಿ ಅವಳು ಹೋಗಿ ಅಲ್ಲಿರುವ ಇವ್ರುಗಳನ್ನ ಕೇಳ್ತಾಳೆ, ನಾನು ವಿಷ್ಣುನ ಮದ್ವೆ ಆಗ್ಬೇಕು, ಏನ್ ಮಾಡ್ಬೇಕು ಅಂತ. ಆಗ ಅವರು ಅವಳ ಭಕ್ತಿ ಭಾವನೆಯನ್ನ ನೋಡ್ಬಿಟ್ಟು ಹೇಳ್ತಾರೆ, ನೋಡಮ್ಮ, ನೀನು ಕಾತ್ಯಾಯಿನಿ ವ್ರತ ಮಾಡ್ತಾ ಇದ್ರು ದ್ವಾಪರ ಯುಗದಲ್ಲಿ ಕೃಷ್ಣನನ್ನ ಒಲಿಸ್ಕೊಳ್ಳೋದಿಕ್ಕೆ ಅಥವಾ ವಿಷ್ಣುವನ್ನ ಒಲಿಸ್ಕೊಳ್ಳೋದಿಕ್ಕೆ, ನೀನು ಸಹ ಕಾತ್ಯಾಯಿನಿ ವ್ರತವನ್ನ ಮಾಡು ಅಂತ ಅವರು ಆಗ ಗೋದಾದೇವಿ ಬಂದು ತನ್ನ ಕಾತ್ಯಾಯಿನಿ ವ್ರತವನ್ನ ಆಚರಿಸ್ತಾಳೆ. ಹೇಗೆ ಅವಳು ಈ 1 ತಿಂಗಳು ಪೂರ್ತಿ ಕಾತ್ಯಾಯಿನಿ ವ್ರತವನ್ನ ಆಚರಿಸ್ತಾಳೆ ಅಥವಾ ಧನುರ್ಮಾಸದ ವ್ರತವನ್ನ ಆಚರಿಸ್ತಾಳೆ, ಅವಳು ಅದನ್ನ ತಿರುಪ್ಪಾವೈ ರೂಪದಲ್ಲಿ ಬರೀತಾಳೆ. ತಿರುಪ್ಪಾವೈ ಅನ್ನೋ 30 ಪಾಶುರಗಳ ಸಂಗ್ರಹವನ್ನ ಬರೀತಾಳೆ. ಸೊ ಈ 30 ಪಾಶುರಗಳ ಸಂಗ್ರಹ ಏನಿದೆ, ನನಗೆ ತಮಿಳ್ ಓದಕ್ ಬರಲ್ಲ, ಹಂಗಾಗಿ ನನಗೆ ಅದರ ಭಾವಾರ್ಥಗಳನ್ನ ತಿಳ್ಕೊಂಡಿದೀನಿ. ಬಟ್ ಫುಲ್ಲು ಓದೋದಿಕ್ಕೆ ಖಂಡಿತ ಬರಲ್ಲ ನನಗೆ. ಅದ್ರ ಭಾವಾರ್ಥ ಓದಿದಾಗ ಗೋದಾದೇವಿ ತನ್ನ ಎಷ್ಟು ಪ್ರೇಮದ ಭಾವನೆಯನ್ನು ಹೊಂದಿದ್ಲು, ವಿಷ್ಣು ಅನ್ನುವಂತಹ ಒಂದು ಆಳದ ಭಕ್ತಿಯ ಆಳಕ್ಕೆ ಎಷ್ಟು ಹೋಗಿದ್ಲು ಅನ್ನೋದು ಅದರಲ್ಲಿ ಗೊತ್ತಾಗತ್ತೆ. ಸೊ ಈ ತಿರುಪ್ಪಾವೈನ ನಾವು ಸ್ಪ್ಲಿಟ್ ಮಾಡ್ಕೊಂಡ್ರೆ ಬೇರೆ 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 ಪಾಶುರಗಳಿಗೆ, ಮೊದಲೇ 1ರಿಂದ 5ನೇ ಪಾಶುರದಲ್ಲಿ ಶ್ರೀವಿಲ್ಲಿಪುತ್ತೂರನ್ನ ವಜ್ರಮಂಡಲವಾಗಿ ಹೇಗೆ ಪರಿಗಣಿಸ್ತಾಳೆ. ನಾ ಹೇಳ್ದೆ, ಆ ಪಾಶುರಗಳಲ್ಲಿ ಓದ್ತಾ ಇದ್ರು ಅವಳು ಏನ್ ಹೇಳ್ತಾಳೆ ಅಂದ್ರೆ, ನಾವು ಯಮುನಾ ನದಿ ತೀರದಲ್ಲಿ ಸ್ನಾನ ಮಾಡ್ತಾ ಇದೀವಿ, ಆ ಯಮುನಾ ನದಿ ಚಳಿನಲ್ಲಿ ಹೇಗಿದೆ, ಬೆಳಗ್ಗೆ ನಸುಕಿನಲ್ಲಿ ಹೀಗೆ ತನ್ನ ನಾ ಹೇಳದ್ನಲ್ಲ ಆವಾಗ್ಲೇನೆ, ಹೇಗೆ ದ್ವಾಪರ ಯುಗದಲ್ಲಿ ಮಥುರಾ ಸುತ್ತಲಿನ 84 ಹಳ್ಳಿಗಳನ್ನ ಸೇರಿ ವ್ರಜಮಂಡಲ ಅಂತ ಕರೀತಿದ್ರು, ತನ್ನ ಶ್ರೀವಿಲ್ಲಿಪುತ್ತೂರು ಅದ್ರ ಸುತ್ತಲೂ ಇರೋ ಊರನ್ನ ಅವಳು ಹೇಗೆ ವ್ರಜಮಂಡಲವಾಗಿ ಪರಿಗಣಿಸ್ತಾಳೆ ಅನ್ನೋದು ಈ ಮೊದಲ 1ರಿಂದ 5ನೇ ಪಾಶುರದಲ್ಲಿ ಬರೆದಿದ್ದಾರೆ. ಅದಾದ್ಮೇಲೆ 6ರಿಂದ 15ನೇ ಪಾಶುರದಲ್ಲಿ ಅವಳು ತನ್ನ ಸುತ್ತಮುತ್ತಲಿರುವ ತನ್ನ ಸಮಾನ ವಯಸ್ಕರಾದ ತನ್ನ ಗೆಳತಿಯರನ್ನು ಸಹ ಗೋಪಿಯರನ್ನಂತೆ ಕನ್ಸಿಡರ್ ಮಾಡಿ ಹೇಗೆ ಹೋಗಿ ಒಬ್ಬೊಬ್ಬರನ್ನು ಎಬ್ಬಿಸ್ತಾಳೆ. ಬನ್ನಿ ಕೇಶವನ ಪೂಜೆ ಮಾಡೋಣ, ಬನ್ನಿ ವಿಷ್ಣುವಿನ ಪೂಜೆ ಮಾಡೋಣ, ಬೆಳಗಾಯ್ತು ಎದ್ದೇಳು, ತನಗಿನ್ನ ಚಿಕ್ಕವಳಾದವಳನ್ನ ಗಿಣಿ ಬಾಮ್ಮ ಹೋಗೋಣ ಅಂತ ಸಂಬೋಧಿಸ್ತಾಳೆ. ತನಗಿನ್ನ ಒಂದ್ ಸ್ವಲ್ಪ ತುಂಬಾ ಒಂಥರ ಸಾಹುಕಾರರು ಅಥವಾ ದುಡ್ಡಿರೋರು, ಅವರು ರತ್ನ ಖಚಿತವಾದ ಮಲಗಿರುವಂತಹ ಒಬ್ಬಳು ಸ್ನೇಹಿತಳನ್ನ ಹೇಗೆ ಎಬ್ಬಿಸ್ತಾಳೆ. ಅಲ್ಲಿ ಇನ್ನೊಬ್ಳು ಸ್ನೇಹಿತೆ ಎಳ್ದೆ ಇದ್ದಾಗ ಹೋಗಿ ಅವರ ತಾಯಿ ಹತ್ರ, ನಿಮ್ ಮಗಳು ಇನ್ನೂ ಎದ್ದಿಲ್ವಾ, ಆಲ್ರೆಡಿ ಟೈಮ್ ಆಗೋಯ್ತು, ಎಬ್ಸಿ ಅವಳನ್ನ, ಆಲ್ರೆಡಿ ಈ ಹಸು ಕರುಗಳೆಲ್ಲ ಈ ಮಂಜು ಬಿದ್ದಿರೋ ಹುಲ್ ತಿನ್ನುವಂತ ಸಮಯ ಬಂದಾಗೋಯ್ತು, ಈ ಟೈಮಲ್ಲಿ ನಾವು ಹೋಗಿ ಕೃಷ್ಣನ್ ಪೂಜೆ ಮಾಡ್ಬೇಕು, ಕೃಷ್ಣನ್ ಎಬ್ಬಿಸ್ಬೇಕು ಅಂತ. ಅವಳಿಗೇನು ಅಂದ್ರೆ ತಾನು ದ್ವಾಪರ ಯುಗದಲ್ಲಿ ಮಥುರಾ ನಗರದಲ್ಲಿ ಇದೀನಿ ಅನ್ನುವಂಥ ಒಂದು ಭ್ರಮೆ. ಇದು ಒಂದು ಕಡೆ ಅರ್ಥ ಆದ್ರೆ, ಕೆಲವು ಕಡೆ ಭಾವಾರ್ಥದಲ್ಲಿ ಹೇಳ್ತಾರೆ, ಈ 6ರಿಂದ 15 ಪಾಶುರಗಳೇನಿದೆ ಅದು ಈ 12 ಆಳ್ವಾರರುಗಳಿಗೆ ಸುಪ್ರಭಾತ ಅಂತ. ನಾ ಹೇಳ್ದೆ, ಆಳ್ವಾರ್ ಅಂದ್ರೆ ಆಳವಾಗಿ ತಿಳಿದಿರುವವರು ಅಂತ. ಈ ಪ್ರತಿಯೊಬ್ಬರು ವಿಷ್ಣುವಿನಲ್ಲಿ ಅಷ್ಟು ಆಳವಾಗಿ ಹೋಗಿರುವವರೆಲ್ಲರೂ ಗೋಪಿಯರೇನೆ. ಹಾಗಾಗಿ ಗೋದಾದೇವಿ ಈ ಪ್ರತಿಯೊಂದು ಗೋಪಿಯರಿಗೂ ಸುಪ್ರಭಾತ ಹಾಡಿ, ಅಂದ್ರೆ ಆಳ್ವಾರರಿಗೆ ಸುಪ್ರಭಾತ ಹಾಡಿ ಎಲ್ಲರನ್ನು ಎಬ್ಬಿಸಿ ತನ್ನ ವಿಷ್ಣುವಿನ ಪೂಜೆಗೆ ಕರ್ಕೊಂಡು ಹೋಗ್ತಿದ್ದಾಳೆ ಅನ್ನೋದು ಈ 6ರಿಂದ 15ನೇ ಪಾಶುರದಲ್ಲಿ ಗೊತ್ತಾಗತ್ತೆ. ಅದಾದ್ಮೇಲೆ 16ರಿಂದ 22ನೇ ಪಾಶುರದಲ್ಲಿ ನಾ ಹೇಳದ್ನಲ್ಲ, ಅವಳು ಫ್ಯಾಂಟಸಿ ವರ್ಲ್ಡ್ ಅಲ್ಲಿ ಇರ್ತಾಳೆ, ಅವಳಿಗೆ ತಾನು ಕಲಿಯುಗದಲ್ಲಿದ್ದೀನಿ ಅನ್ನೋದು ಮರ್ತು ಹೋಗಿರತ್ತೆ. ಸೊ ಅವಳಿಗೆ ತಾನು ದ್ವಾಪರ ಯುಗದಲ್ಲಿ ಮಥುರಾಗ್ ಹೋಗಿ ನಂದಗೋಪ ಮಹಾರಾಜನ ಅರಮನೆಗೆ ಹೋಗ್ತಾಳೆ. ಅಲ್ಲಿ ಹೇಗೆ ಆ ಕಾವಲುಗಾರರು ಸಿಬ್ಬಂದಿಗಳ ಹತ್ರ ಮಾತಾಡಿ ಹೇಗೆ ಒಳಗಡೆ ಹೋಗ್ತಾಳೆ, ಒಳಗಡೆ ಹೋದ್ಮೇಲೆ ಹೇಗೆ ನಂದಗೋಪನ್ನ, ಯಶೋದನ್ನ, ಬಲರಾಮನ್ನ, ಕೃಷ್ಣನ್ನ ಎಬ್ಬಿಸ್ತಾಳೆ. ಇವರುಗಳ ಜೊತೆ ಯಾರಿರ್ತಾರೆ, ನೀಲಾದೇವಿ ಸಹ ಅಲ್ಲಿರ್ತಾಳೆ. ನೀಲಾದೇವಿ ಅಂತಂದ್ರೆ ನಾಪ್ಪಿನೈ ಅಂತ ಕರೀತಾ ಇರ್ತಾರೆ. ಯಾರಪ್ಪ ಈ ನೀಲಾದೇವಿ ಅಂತಂದ್ರೆ, ನಾವು ಸುಮಾರು ಕಡೆ ದೇವಸ್ಥಾನಗಳಿಗೆ ಹೋದಾಗ ನೋಡ್ತೀವಿ ಭೂದೇವಿ ಮತ್ತು ನೀಲಾದೇವಿ ಸಮೇತ ವಿಷ್ಣು ಅಂತ. ಯಾರು ಈ ನೀಲಾದೇವಿ? ನೀಲಾದೇವಿ ಅಂತಂದ್ರೆ ಯಶೋದ ಅಣ್ಣ
ಕುಂಭ ಇರ್ತಾನೆ. ಈ ಯಶೋದನ ಅಣ್ಣ ಕುಂಭನ ಮಗಳೇ ನೀಳಾದೇವಿ. ಆ ಹುಟ್ಟಿದಾಗಿಂದಾನೇ ಕೃಷ್ಣಂಗೆ ಅವಳಿಗೆ ಮದ್ವೆ ಮಾಡ್ಬೇಕು ಅನ್ನೋ ಒಂದು ಇದಿರತ್ತೆ. ಅಂದ್ರೆ ಮಾವನ ಮಗಳು ಅನ್ನೋ ಒಂದು ಸಂಬಂಧದಲ್ಲಿ. ಸೊ ಅವಳು ಆ ನೀಳಾದೇವಿ ಸಹ ನಂದಗೋಪನ ಮಹಾರಾಜನ ಆಸ್ಥಾನದಲ್ಲಿರ್ತಾಳೆ. ಅದು ಈ ಗೋದಾದೇವಿಗ್ ಗೊತ್ತಿರತ್ತೆ. ಆ ಗೋದಾದೇವಿ ಅಲ್ಲಿ ಹೋದಾಗ ಅವಳನ್ನ ಸಹ ಎಬ್ಬಿಸ್ತಾಳೆ. ಅಮ್ಮ ನೀಳಾದೇವಿ. ನೀಳಾದೇವಿ ಅಂತಂದ್ರೆ ಆಕ್ಚುಲಿ ನೀಳ ಅಂದ್ರೆ ಕೂದ್ಲು. ಸೊ ದಪ್ಪ ಕೂದ್ಲಿರುವಂತಹವಳು ಅವಳು ಅಂತ ಒಂದ್ ಕಡೆ ಉಲ್ಲೇಖ ಇದೆ. ಇಂಥ ನೀಳಾದೇವಿ ನೀನ್ ಬಂದ್ರೆ ಕೃಷ್ಣ ಬರ್ತಾನಮ್ಮ, ನೀನ್ ಮೊದಲು ಎದ್ದೇಳು, ನೀನ್ ಎದ್ದು ನೀನು ನೀ ಮಲಗಿರುವಂತಹ ರತ್ನ ಖಚಿತವಾದಂತಹ ಒಂದು ಏನು ಆ ಹಾಸಿಗೆ ರತ್ನಗಂಬಳಿ ಎಲ್ಲ ಇದೆ ಅದನ್ನೆಲ್ಲ ಬಿಟ್ಟು ಚಳಿ ಬಿಟ್ಟು ಎದ್ದು ಬಾಮ್ಮ, ನೀನ್ ಎದ್ದು ಬಂದ್ರೆ ನಮ್ ಕೃಷ್ಣ ನಮಗ್ ಬರ್ತಾನೆ ಅಂತ. ಸೊ ಹೀಗೆ ಪ್ರತಿಯೊಬ್ಬರನ್ನು ಎಬ್ಸುವಂತಹ ಪಾಶುರಗಳು 16ರಿಂದ 22ನೇ ಪಾಶುರಗಳಲ್ಲಿದೆ. ಈ 16ರಿಂದ 22ನೇ ಪಾಶುರ ಆದ್ಮೇಲೆ 23ರಿಂದ 28ನೇ ಪಾಶುರದಲ್ಲಿ ಕೃಷ್ಣ ಈ ಎಲ್ಲ ಗದ್ದಲವನ್ನು ಕೇಳಿ ತನ್ನ ಭಕ್ತರಿಗೋಸ್ಕರ ಬರ್ತಾನೆ. ಅವನು ಬಂದಾಗ ಕೃಷ್ಣನ ಮತ್ತೆ ಗೋದಾದೇವಿಯ ಒಂದು ಏನು ಮಾತುಕತೆ ನಡೆಯುತ್ತೆ ಅಥವಾ ಅದೊಂದು ಚರ್ಚೆ ಅಲ್ಲ, ತನ್ನ ಹೇಗೆ ಒಂದು ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಆಗತ್ತೆ, ಅದನ್ನ 23ರಿಂದ 28ನೇ ಪಾಶುರಗಳಲ್ಲಿದೆ. ಅವಳು ಗೋದಾದೇವಿ ಹೇಳ್ತಾಳೆ, ನನಗೆ ಫಸ್ಟ್ ನಿನ್ನ ಪಾಂಚಜನ್ಯ ಕೊಡು, ನಾ ಹೇಗೆ ಯುದ್ಧದಲ್ಲಿ ಪಾಂಚಜನ್ಯ ಊದಿ ಇದ್ ಮಾಡ್ತಾರೋ ಹಾಗೆ ನಾನು ಪಾಂಚಜನ್ಯ ಊದಿ ನೀನ್ ಎಲ್ಲರನ್ನು ಎಬ್ಸಿ ನಿನ್ನ ಪೂಜೆ ಮಾಡ್ಬೇಕು. ನಾನು ಒಬ್ಳೆ ಅಂತಲ್ಲ, ನನ್ನ ಜೊತೆ ಬಂದಿರುವಂತಹ ಪ್ರತಿಯೊಬ್ಬರೂ ಎಲ್ಲರಿಗೂ ನಿನ್ನ ಅನುಗ್ರಹ ಬೇಕು ಅನ್ನೋದು ಒಂದು ರೀತಿಲಿ ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ, ನೀ ಹಾಕೊಂಡಿರೋ ಹಾರ ನಮಗ್ ಕೊಡು, ನಾವೆಲ್ಲ ಅದನ್ನ ಹೂವಿನಾಗ್ ಮುಡ್ಕೋತೀವಿ. ಹೆಂಗಸರಿಗೆ ಹೂವ ಇಲ್ಲ ಅಂತಂದ್ರೆ ಯಾವ ಅಲಂಕಾರ ಅದು, ಕಣ್ಣಿಗೆ ಕಾಡಿಗೆ ಹಚ್ಕೋತೀವಿ. ಈ ತರ ನಿನಗ್ ಏನೇನ್ ಇಷ್ಟನೋ ಅದನ್ನೆಲ್ಲ ನಾವು ಅಲ್ಲಿಂದ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲಾ ಮಾಡ್ಕೊಂಡ್ ಬಂದಿದೀವಿ. ಈಗ ನಿನ್ನನ್ ಮೆಚ್ಚಿಸ್ಬೇಕು ಅಂದ್ರೆ ನಿನಗೇನೇನ್ ಬೇಕು ಅದನ್ನೆಲ್ಲ ನಮಗ್ ನೀವೇ ಕೊಡ್ಬೇಕು ಅನ್ನೋ ಆ ಒಂದು ರೀತಿಯ ಒಂದು ಮಾತುಕತೆ ಎಲ್ಲ ನಡೆಯುತ್ತೆ. ಅದನ್ನ 23ರಿಂದ 28ನೇ ಪಾಶುರದಲ್ಲಿ ಇರತ್ತೆ. ಸೊ ಈ ತರ ಹೇಳ್ತಾ ಅವಳು ತನ್ನ ಶರಣಾಗತಿಯನ್ನ ಹೇಳ್ತಾಳೆ, ಹೇಗೆ ತನ್ನ ವಿಷ್ಣುವಿನಲ್ಲಿ ತಾನು ಶರಣಾಗತಿಯನ್ನ ಬಯಸ್ತಾಳೆ ಅಂತ ಹೇಳ್ತಾಳೆ. ಹಾಗೆ 29ನೇ ಪಾಶುರ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಪಾಶುರ ಅಂತ ಹೇಳ್ತಾರೆ. ಅದರಲ್ಲಿ ತಾನು ತನ್ನ ಕೈಂಕರ್ಯವನ್ನು ಅಂದ್ರೆ ತನ್ನ ಸೇವೆಯನ್ನು ವಿಷ್ಣುವಿಗೆ ಹೇಗೆ ಮಾಡ್ತೀನಿ ಅನ್ನೋದನ್ನ ಗೋದಾದೇವಿ ಹೇಳ್ತಾರೆ. ತನ್ನ ಸಮರ್ಪಣಾ ಭಾವನವನ್ನ ಹೇಗೆ ಮೆರೀತಾಳೆ ಅನ್ನೋದು 29ನೇ ಪಾಶುರದಲ್ಲಿದೆ. ಅದಾದ್ಮೇಲೆ 30ನೇ ಪಾಶುರದಲ್ಲಿ ಮಂಗಳ ಬರುತ್ತೆ. ಸೊ ಹೀಗೆ ಒಂದೊಂದು ದಿನ ಒಂದೊಂದು ಪಾಶುರದಲ್ಲಿ ಒಂದೊಂದು ಕೃಷ್ಣನ ಕಥೆಗಳನ್ನು ಕೃಷ್ಣನ ಅವತಾರಗಳನ್ನು ಹೇಳ್ತಾಳೆ. ಪ್ರತಿಯೊಬ್ಬ ನಾ ಹೇಳದ್ನಲ್ಲ ಆಳ್ವಾರ್ ಬಗ್ಗೆ ಹೇಳ್ಬೇಕಾದ್ರೂ ಸಹ ಜೊತೆಗೆ ಎಲ್ಲೆಲ್ಲಿ ಕೃಷ್ಣ ಹೇಗೆ ಕಂಸನ ಸಂಹಾರ ಮಾಡ್ದ, ಹೇಗೆ ಕೇಶಿ ಅನ್ನೋ ರಾಕ್ಷಸನ ಸಂಹಾರ ಮಾಡ್ದ, ಪೂತನೀನ್ ಹೇಗೆ ಸಂಹಾರ ಮಾಡ್ದ, ಹೀಗೆ ಪ್ರತಿಯೊಂದು ಕಥೆಯನ್ನು ಸಹ ಒಂದೊಂದು ಪಾಶುರದಲ್ಲಿ ತಂದು ತನ್ನ ಭಕ್ತಿ ಭಾವನೆಯನ್ನು ಸಮರ್ಪಣೆ ಮಾಡ್ತಾಳೆ ಗೋದಾದೇವಿ. ಇದಿಷ್ಟು ಆಗತ್ತೆ. ಸೊ ಇದೆಲ್ಲ ಮುಗಿದು ತನ್ನ ಕಾತ್ಯಾಯಿನಿ ವ್ರತವನ್ನು ಮುಗಿಸಿದಾಗ ಅವಳ ಪ್ರೇಮ ಭಾವವನ್ನು ನೋಡಿ ವಿಷ್ಣು ಚಿತ್ತರದ ಒಂದು ಇದು ಬರಲ್ಲ, ವಿಷ್ಣು ಚಿತ್ತರ ಕನಸ್ನಲ್ಲಿ ಬಂದು ಹೇಳ್ತಾಳೆ, ನೀನು ಗೋದಾದೇವಿಗೆ ಅಲಂಕಾರ ಮಾಡಿ ಶ್ರೀರಂಗಂ ದೇವಸ್ಥಾನಕ್ಕೆ ಕರ್ಕೊಂಡ್ ಬಾ, ಅಲ್ಲಿ ನಾನು ಗೋದಾದೇವಿಯನ್ನ ಮದುವೆ ಆಗ್ತೀನಿ ಅಂತ ಕನಸ್ನಲ್ಲಿ ಹೇಳ್ತಾರೆ. ಅದೇ ಆವಾಗ ಹೇಳುವಂಥದ್ದು ಇತಿಹಾಸದ ಪ್ರಕಾರ ಚೋಳ ರಾಜರಿರ್ತಾರೆ. ಆವಾಗಿನ ಚೋಳರಾಜ ಪಾಂಡ್ಯನ್ ಅಂತ ಕೆಲವು ಕಡೆ ಹೇಳ್ತಾರೆ, ಇನ್ನೊಂದಷ್ಟು ಕಡೆ ಬೇರೆ ಹೆಸರುಗಳು ಬರುತ್ತೆ. ಸೊ ಆ ರಾಜನ ಕನಸಿನಲ್ಲೂ ವಿಷ್ಣು ಬಂದು ಹೇಳ್ತಾರೆ, ಈ ತರ ನಾನು ಗೋದಾದೇವಿನ ಮದುವೆ ಆಗ್ಬೇಕು, ನೀನು ಶ್ರೀವಿಲ್ಲಿ ಪುತ್ತೂರಿಂದ ದಿಬ್ಬಣ ಬರೋದಕ್ಕೆ ನೀನ್ ಎಲ್ಲಾ ಹೆಲ್ಪ್ ಅನ್ನು ಮಾಡಬೇಕು, ಅಂದ್ರೆ ಪ್ರತಿಯೊಂದನ್ನು ಬೇಕಾಗಿರುವ ಸಹಾಯವನ್ನೆಲ್ಲ ಕಳಿಸ್ಬೇಕು ಅಂತ. ಸೊ ಆವಾಗ ಚೋಳರಾಜರು ಅಲ್ಲಿಗೆ ಕಳಿಸ್ತಾರೆ. ವಿಷ್ಣುದ ಚಿತ್ತ ಅಥವಾ ವಿಷ್ಣು ಶರ್ಮಾ ದಂಪತಿಗಳು, ಪೆರಿಯಾಳ್ವಾರ್ ದಂಪತಿಗಳು ಗೋದಾದೇವಿನ ಕರ್ಕೊಂಡು ಶ್ರೀರಂಗಂ ದೇವಸ್ಥಾನಕ್ಕೆ ಬರ್ತಾರೆ. ಆ ಮಲಗಿರುವಂತಹ ಶ್ರೀರಂಗಂ ಸಾನ್ನಿಧ್ಯಕ್ಕೆ ಬಂದ ತಕ್ಷಣ ಗೋದಾದೇವಿನ ದೇವರ ಎದುರುಗಡೆ ನಿಂತ ತಕ್ಷಣ ಗೋದಾದೇವಿ ಅಂತರ್ಧಾನಳಾಗ್ತಾಳೆ. ಅಂತರ್ಧಾನಳಾದಳು ಅಂತಂದ್ರೆ ತನ್ನ ವಿಷ್ಣುವನ್ನು ಸೇರಿದ್ಲು ಅನ್ನೋ ಒಂದು ಪ್ರತೀತಿ ಇದೆ. ಆದ್ರೆ ಯಾವಾಗ ತಾನು ಅಂತರ್ಧಾನಳಾದಲೋ ಈ ಪೆರಿಯಾಳ್ವಾರ್ ದಂಪತಿಗಳಿಗೆ ಸಹಜವಾಗಿ ಬೇಜಾರಾಗತ್ತೆ, ತಮ್ಮ ಮಗಳು ಇನ್ ಮುಂದೆ ಇರೋದಿಲ್ಲ ಅದು ಇದು ಅಂತ. ಆ ದಿನ ರಾತ್ರಿ ಕನಸಿನಲ್ಲಿ ತಿರ್ಗಾ ಪೆರಿಯಾಳ್ವಾರ್ ಕನಸಿನಲ್ಲಿ
ಪೆರುಮಾಳ್ ಬಂದು ಒಂದು ಚಿನ್ನದ ವಿಗ್ರಹ ಕೊಟ್ಬಿಟ್ಟು ಹೇಳ್ತಾರೆ, ನೋಡು ಇದು ಆಂಡಾಳ್ ವಿಗ್ರಹ ಇದು, ನೀನು ನಿನ್ ಜೊತೆ ಇಟ್ಕೊಂಡು ಪೂಜೆ ಮಾಡ್ತಾ ಇರು, ನೀನು ನಿನ್ನ ಗೋದಾದೇವಿನ ಮಿಸ್ ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ಕೊಡ್ತಿದ್ದೀನಿ ಅಂತ. ಈಗ್ಲೂ ಹೇಳೋದೇನು ಅಂತಂದ್ರೆ ಆ ಗೋದಾದೇವಿಯ ಸ್ವರ್ಣದ ವಿಗ್ರಹ ಶ್ರೀರಂಗಂ ದೇವಸ್ಥಾನದಲ್ಲಿದೆ. ಈಗ್ಲೂ ಅದಕ್ಕೆ ಪ್ರತಿ ದಿವಸನೂ ಪೂಜೆ ನಡೀತಿದೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಸೊ ಹೀಗೆ ಈ 30 ಪಾಶುರಗಳಲ್ಲಿ 30 ದಿನಗಳು ತನ್ನ ಭಕ್ತಿಯ ಪರಾಕಷ್ಟೆಯನ್ನು ಮರೆದವಳು ಗೋದಾದೇವಿ. ನಮಗೆಲ್ಲರಿಗೂ ಗೊತ್ತು, ಗೋದಾದೇವಿ ಅಂದ್ರೆ ಅದೇ ಭೂದೇವಿ ಅಂತ, ಲಕ್ಷ್ಮಿಯ ಅಂಶ. ಸೊ ಕಮಲಾಕಾಂತ ವಿಷ್ಣುವಿನ ಪತ್ನಿ ಹೀಗೆ ತನ್ನ ಪತಿಯನ್ನು ಸೇರ್ತಾಳೆ. ಏನಪ್ಪಾ ಅಂದ್ರೆ ಕಲಿಯುಗದಲ್ಲೂ ಭಕ್ತಿ ಮಾರ್ಗದಲ್ಲಿ ನಾವು ವಿಷ್ಣುವನ್ನ ಸೇರಬಹುದು, ಪ್ರೇಮ ಭಕ್ತಿ ಭಾವದಲ್ಲಿ ನಾವು ದೇವರನ್ನ ಸೇರಬಹುದು ಅನ್ನೋದನ್ನ ಈ ಗೋದಾದೇವಿ ನಮಗೆಲ್ಲರಿಗೂ ತೋರಿಸ್ತಾಳೆ. ಹೀಗೆ ಇಲ್ಲಿಗೆ ಗೋದಾದೇವಿ ಕತೆ ಮುಗಿಯತ್ತೆ. ನಾ ಹೇಳ್ದೆ ಈ 2ನೇ ಶತಮಾನದಿಂದ 8ನೇ ಶತಮಾನದಲ್ಲಿ ಆಳ್ವಾರುಗಳು ಬರ್ತಾರೆ ಅಂತ. ಸೊ ಅಪ್ರಾಕ್ಸಿಮೇಟ್ಲಿ 6ನೇ ಶತಮಾನ ಅಥವಾ 7ನೇ ಶತಮಾನದಲ್ಲಿ ಗೋದಾದೇವಿ ಬರ್ಬೋದು. ಇದಾಗಿ ಸುಮಾರು ಒಂದು 16ನೇ ಶತಮಾನದಷ್ಟೊತ್ತಿಗೆ ನಮ್ಮ ವಿಜಯನಗರದ ಸಾಮ್ರಾಜ್ಯ ಎಸ್ಟಾಬ್ಲಿಷ್ ಆಗಿರತ್ತೆ. ನಮ್ಮ ಶ್ರೀಕೃಷ್ಣ ದೇವರಾಯರು ಪೀಕಲ್ಲಿರ್ತಾರೆ. ಅಂದ್ರೆ ಎಲ್ಲವನ್ನು ಅವರ ಅಡಿಯಾಳ್ ದಕ್ಷಿಣ ಭಾರತ ಫುಲ್ಲು ಇದು ವಿಜಯನಗರ ಸಾಮ್ರಾಜ್ಯ ಆಗಿರತ್ತೆ. ಅಂತಹ ಶ್ರೀಕೃಷ್ಣ ದೇವರಾಯರು ಅವರು ದೊಡ್ಡ ಮಹಾವಿಷ್ಣು ಭಕ್ತರು. ಶ್ರೀಕೃಷ್ಣ ದೇವರಾಯರು ಅವರು ಒಂದು ಸಲ ಆಂಧ್ರದಲ್ಲಿರುವ ಶ್ರೀಕಾಕುಳಂ ಅನ್ನೋ ಒಂದು ವಿಷ್ಣು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಬರ್ತಿದ್ದಾಗ ಅಲ್ಲಿದ್ದಾಗ ಅವರ ಕನಸಿನಲ್ಲಿ ವಿಷ್ಣು ಬಂದು ಹೇಳ್ತಾನೆ, ಈ ತರ ಗೋದಾದೇವಿ ಅಂತ ನನ್ನ ಭಕ್ತಳಿದ್ಲು, ಲಕ್ಷ್ಮಿ ಅಂಶ, ನೀನು ಅವಳ ಬಗ್ಗೆ ಬುಕ್ ಬರಿಬೇಕು ಅಂತ ಹೇಳ್ತಾರೆ. ಅದು ತೆಲುಗುನಲ್ಲಿ ಬರೀಬೇಕು ಅಂತ ಹೇಳ್ತಾರೆ. ಆವಾಗ ಶ್ರೀಕೃಷ್ಣ ದೇವರಾಯರು ಹೇಳ್ತಾರೆ, ನಾನು ಕನ್ನಡದ ಮಗ, ನಾನು ಹೇಗೆ ಬರೀಲಿ ಅಂತ. ಹಾಗೆ ಹೇಳ್ತಾರೆ, ನಿಮ್ಮ ಒಬ್ಬರು ತಾಯಿಯರಲ್ಲಿ ಒಬ್ರು ತೆಲುಗು ಮೂಲದವರು ಇದ್ದಾರೆ, ನನಗೆ ಎಲ್ಲ ಭಾಷೆಗಳಲ್ಲಿ ತೆಲುಗು ಭಾಷೆ ಅಂದ್ರೆ ಇಷ್ಟ, ಈ ತೆಲುಗು ಭಾಷೆಯಲ್ಲಿ ಇದನ್ನ ಬರಿ ಅಂತ ದೇವ್ರು ಹೇಳ್ತಾರೆ. ಸೊ ಆವಾಗ ಶ್ರೀಕೃಷ್ಣ ದೇವರಾಯರು 16ನೇ ಶತಮಾನದಲ್ಲಿ ಅಮುಕ್ತ ಮಾಲ್ಯದ ಅಂತಂದ್ಬಿಟ್ಟು ಒಂದು ಕೃತಿಯನ್ನ ರಚಿಸ್ತಾರೆ. ಈ ಅಮುಕ್ತ ಮಾಲ್ಯದ ಅಂದ್ರೇನೆ ತಾನು ಧರಿಸಿದ ಮಾಲೆಯನ್ನು ಅರ್ಪಿಸುವವಳು ಅಂತ. ಅಂದ್ರೆ ಮಾಲೆ ಅಂತಂದ್ರೆ ನಮ್ಗೆಲ್ಲ ಗೊತ್ತು ಹಾರ ಅಂತ. ಅಮುಕ್ತ ಮಾಲ್ಯದ ಅಂತಂದ್ರೆ ತಾನು ಧರಿಸಿರುವುದನ್ನು ದೇವರಿಗೆ ಅರ್ಪಿಸುವವಳು ಅನ್ನೋ ಒಂದು ಅರ್ಥ ಬರುತ್ತೆ. ಸೊ ಈ ಅರ್ಥದ ಪ್ರಕಾರ ಕೃಷ್ಣ ದೇವರಾಯರು ದೇವರೇ ಹೇಳಿರುವಂತೆ ಆ ಗೋದಾದೇವಿನ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಷ್ಟು ಗೋದಾದೇವಿ ಬ್ಯೂಟಿನ ಎಷ್ಟು ಚೆನ್ನಾಗಿ ಅವರು ಒಂದು ಪದ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಂದ್ರೆ, ಕುಟಿಲಾ ಲಲಕ ಭರಮು ಕುಂಡಲ ದ್ಯುತಿ ಜಾಲಮು ಪುಲ್ಲ ಪದ್ಮ ನಿಭಾಸ್ಯಮು ಭೂರಿ ಧೈರ್ಯ ಮಂದ ಹಾಸಾಮೃತಮು ರಾಗ ಮಂಜುಳ ವಿಮಲ ಪಲ್ಲವಾಧರ ಬಿಂಬ ಫಲಪ್ರಭುಮು ಅಂತ. ಅಂದ್ರೆ ಕುಟಿಲಾಲಲಕ ಭರಮು ಅಂದ್ರೆ ತಲೆ ತುಂಬಾ ಗುಂಗುರು ಕೂದಲಿರುವಂಥವಳು, ಕುಂಡಲ ದ್ಯುತಿ ಜಾಲಮು, ಕುಂಡಲ ಅಂದ್ರೆ ಕಿವಿಗೆ ಹಾಕಿರುವಂತಹ ಒಂದು ನಿನ್ನ ಆಭರಣ ಏನಿದೆ ಅದು ಎಲ್ಲ ಕಡೆ ಹೊಳಿತಾ ಇದೆ, ಪ್ರತಿಯೊಂದು ನಿನ್ನ ಆ ಮಂದಹಾಸ ಆಗ್ಲಿ ನಿನ್ನ ತುಟಿಗಳಾಗ್ಲಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಗೋದಾದೇವಿಯ ಬಗ್ಗೆ ಈ ತರದ ಎಕ್ಸ್ಪ್ಲನೇಷನ್ ಅವ್ರು ಬರೀಬೇಕು ಅಂತಂದಾಗ ದೇವರೇ ಕನಸಿನಲ್ಲಿ ಬಂದು ಹೇಳಿದ್ದು ಅಂತ ಅವರೇ ಬರ್ಕೊಂಡಿದ್ದಾರೆ ಶ್ರೀಕೃಷ್ಣ ದೇವರಾಯರು. ಸೊ ಈ ಶ್ರೀಕೃಷ್ಣ ದೇವರಾಯರ ಅಮುಕ್ತ ಮಾಲ್ಯದ ಅನ್ನೋ ಒಂದು ಏನು ಗ್ರಂಥ ತೆಲುಗುನಲ್ಲಿದೆ, ಅದು ಸಹ ಈ ತಿರುಪ್ಪಾವೈ ಅಥವಾ ತಿರುಪ್ಪಾವೈನ ಆಯ್ಕೆಯಾದ ಗೋದಾದೇವಿ ಬಗ್ಗೆ ಅನ್ನೋ ಒಂದು ಕೆಲವು ಮೂಲಗಳು ನಮಗೆ ಸಿಗತ್ತೆ. ಸೊ ಇಷ್ಟ ಹೇಳಿ ನಾನು ಇವತ್ತಿನ ಕತೆನ ಮುಗಿಸ್ತಾ ಇದ್ದೀನಿ. ಸೊ ಹಂಗಾಗಿ ಈ ಧನುರ್ಮಾಸದಲ್ಲಿ ಯಾರ್ಯಾರು 30 ದಿನ ಈ 30 ಪಾಶುರಗಳನ್ನ ಹಾಡ್ತಾರೋ ಅಥವಾ ಒಂದು ಆ ಪದ್ಧತಿಯನ್ನ ಅನುಸರಿಸ್ತಾರೋ ಅವರು ತಮ್ಮ ಪ್ರೇಮ ಭಾವವನ್ನು ತನ್ನ ಭಗವಂತನ ಕಡೆ ಹೆಚ್ಚು ಮಾಡ್ಕೋತಾರೆ ಅಂತ ಒಂದು ಪ್ರತೀತಿ ಇದೆ. ಹೀಗೆ ನಾವೆಲ್ಲರೂ ನಮ್ಮ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಒಂದು ಮೋಕ್ಷದ ಕಡೆ ಹೋಗ್ಬೇಕು ಅಂತಂದ್ರೆ ನಾವು ನಮ್ಮನ್ನ ಆ ಭಗವಂತನ ಶರಣಾಗತಿಗೆ ಒಳಪಡಿಸ್ಬೇಕಾಗತ್ತೆ. ಸೊ ಹೀಗೆ ಈ ಶರಣಾಗತಿ ಅಥವಾ ಸಮರ್ಪಣಾ ಭಾವವನ್ನು ಕಲಿಯುಗದಲ್ಲಿ ತೋರಿಸಿದವಳು ಗೋದಾದೇವಿ. ಹೀಗೆ ಹೇಳ್ಬೇಕು ಅಂದ್ರೆ ಕಲಿಯುಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕು ಅಂತಂದ್ರೆ
ನಾವು ಅಕ್ಕ ಮಹಾದೇವಿ ಬಗ್ಗೆ ಮಾತಾಡ್ಬೋದು. ತಿರ್ಗಾ ಉತ್ತರ ಭಾರತದ ಕಡೆ ಹೋದ್ರೆ ಮೀರಾಬಾಯಿ ಬಗ್ಗೆ ಮಾತಾಡ್ಬೋದು. ಹೀಗೆ ಇವರೆಲ್ಲರೂ ಸಹ ಹೇಗೆ ತಮ್ಮ ಆ ಭಕ್ತಿಯಿಂದ ಭಾವದಿಂದ ಆ ದೈವವನ್ನ ಒಲಿಸ್ಕೋಬಹುದು ಅನ್ನೋದನ್ನ ನಮಗ್ ತೋರಿಸ್ತಾರೆ. ಸೊ ಅದನ್ನ ನೋಡಿ ನಾವು ಸಹ ಹೇಗೆ ನಾವು ನಮ್ಮ ಒಂದು ಭಕ್ತಿಯ ಪರಾಕಾಷ್ಠೆಯಲ್ಲಿ ಅಥವಾ ಶರಣಾಗತಿಯಲ್ಲಿ ಆ ದೇವರನ್ನ ಸೇರ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಥ್ಯಾಂಕ್ ಯು. ನಮಸ್ಕಾರ.